ಓಂರಾಯ ಭೀಮರಾಯ ಜೋಡಿಲೆ ಗೆಳೆಯಾರು ನಿಷ್ಠೆಲಿಂದ ಕಂಡರ ಮುಕ್ತಿ ಮಾರ್ಗವನು ಕೇಳರಿವಿದನೈ. ಓಂರಾಯ ಭೀಮರಾಯ ಜೋಡಿಲೆ ಗೆಳೆಯಾರು ನಿಷ್ಠೆಲಿಂದ ಕಂಡರ ಮುಕ್ತಿ ಮಾರ್ಗವನು ಕೇಳರಿವಿದನೈ. ಅಧ್ಯಕ್ಷರು, ನಿವೃತ್ತ IAS ಅಧಿಕಾರಿಗಳು ಆದಂಥ ಹಿರಿಯರಾದ ಶ್ರೀ ತಿಮ್ಮೇಗೌಡ್ರೆ ಮತ್ತು ಅವರ ಜೊತೆಗೆ ಇದರ ಸಾರಥ್ಯವನ್ನು ವಹಿಸಿಕೊಳ್ಳುವ ದಿಸೆಯಲ್ಲಿ ಒಂದು ರೀತಿಯ ತರಬೇತಿಯನ್ನು ಪಡೆದುಕೊಳ್ತಾ ಇರತಕ್ಕಂಥ ಈ ಜಾನಪದ ಪರಿಷತ್ತನ್ನು, ಜಾನಪದ ಲೋಕವನ್ನು ಕಟ್ಟಿ ಬೆಳೆಸಿದಂಥ ಡಾಕ್ಟರ್ HL ನಾಗೇಗೌಡರ ಪೀಳಿಗೆಯವರಾದ ಅವರ ಮೊಮ್ಮಗ ಆದಿತ್ಯ ನಂಜರಾಜ್ ಅವರು ಕೂಡ ಇಲ್ಲಿದ್ದಾರೆ. ಆದಿತ್ಯ ನಂಜರಾಜ್ ಹಿರಿಯ ಪೀಳಿಗೆಗೆ ಸೇರಿದರೆ ನಮ್ಮ ತಿಮ್ಮೇಗೌಡರು ಹಿರಿಯ ಪೀಳಿಗೆಗೆ ಸೇರಿದವರು. ಹಳತು ಮತ್ತು ಹೊಸದರ ನಡುವಿನ ಒಂದು ಸಂಯೋಗದಲ್ಲಿ ಜಾನಪದ ಪರಿಷತ್ತು ಅತ್ಯಂತ ಉಜ್ವಲವಾಗಿ, ಅತ್ಯಂತ ದಕ್ಷ ರೀತಿಯಲ್ಲಿ ಕೆಲಸ ಮಾಡುವಂಥ ಒಂದು ಮುಂಗಾಣಿಕೆಯನ್ನು ಇರಿಸಿಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಇಲ್ಲಿದ್ದಾರೆ. ಜೊತೆಗೆ ಜಾನಪದ ಲೋಕವನ್ನು ಕಟ್ಟಿ ಬೆಳೆಸುವ ಸಂದರ್ಭದಲ್ಲಿ ನಾಗೇಗೌಡರ ಜೊತೆಗಿದ್ದಂಥ ನಮ್ಮ ಪೂರ್ವ ಬಸವರಾಜ್ ಇದ್ದಾರೆ, ಪ್ರಕಾಶ್ ಅವರಿದ್ದಾರೆ. ಇಲ್ಲಿರ್ತಕ್ಕಂಥ ಎಲ್ಲ ಸಿಬ್ಬಂದಿಯೂ ಕೂಡ ನಾಗೇಗೌಡರು ಅವ್ರನ್ನ ತಮ್ಮ ಕುಟುಂಬದವರು ಅನ್ನೋ ರೀತಿಯಲ್ಲೇ ಭಾವಿಸಿಕೊಂಡು ಬೆಂತಟ್ಟುಕೊಂಡು ಬಂದಂಥವ್ರು. ನಿಮಗೆಲ್ಲ ಗೊತ್ತಿದೆ, ಜನಪದ ಕಲೆಗಳನ್ನು ಉಳಿಸುವ, ಅದನ್ನು ಬೆಳೆಸುವ, ಕಲಾವಿದರಿಗೆ ಗೌರವವನ್ನು ತಂದುಕೊಡ್ತಕ್ಕಂಥ ಬಹುದೊಡ್ಡ ಕೆಲಸವನ್ನು ಈ ನಾಡಿನಲ್ಲಿ ಮಾಡಿದಂಥವರು ಡಾಕ್ಟರ್ HL ನಾಗೇಗೌಡರು, ಡಾಕ್ಟರ್ ಜೀಶಂಪ ಮುಂತಾದಂಥ ಕೆಲವು ಮಹನೀಯರನ್ನು ನಾವು ಈ ಸಂದರ್ಭದಲ್ಲಿ ನೆನ್ಕೊಳ್ಬೇಕು. ಇವತ್ತೇ ನಮ್ಮ ಜನಪದ ಕಲಾವಿದರಿಗೆ ಒಂದು ಸ್ಥಾನ, ಒಂದು ಮಾನ ನಮ್ಮ ನಾಡಿನಲ್ಲಿ ಸಿಕ್ಕಿದೆಯೋ, ವೇದಿಕೆಗಳಲ್ಲಿ ಸಿಕ್ಕಿದೆಯೋ, ಅದಕ್ಕೆ ಬಹುಮಟ್ಟಿಗೆ ಕಾರಣರಾಗಿರ್ತಕ್ಕಂಥವ್ರು ಈ ಪರಂಪರೆಯ ಕೆಲವು ಜನ ಇದ್ದಾರೆ. ಬಹುಶಃ ಇವತ್ತು ನಾವು ಅತ್ಯಂತ ತಾತ್ಸಾರದಿಂದ ನೋಡ್ತಾ ಇದ್ದಂಥ ಕಲಾವಿದರು ಇವತ್ತು ಎದೆಯುಬ್ಬಿಸಿ ನಾವು ಯಾರಿಗೂ ಕೂಡ ಕಡಿಮೆಯಲ್ಲ ಅನ್ನುವಂಥ ಒಂದು ಪರಿಸ್ಥಿತಿಗೆ ಹೋಗಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ಕರ್ನಾಟಕ ಜಾನಪದ ಪರಿಷತ್ತು ಭಾಳ ಒಳ್ಳೆಯ ಕೆಲಸ ಮಾಡ್ತಾ ಇದೆ. ನಾಗೇಗೌಡರ ನೆನಪಿನಲ್ಲಿ ಪ್ರತಿ ವರ್ಷ ಲೋಕಸಿರಿಯಲ್ಲಿ ಒಬ್ಬೊಬ್ಬ ನಾಡಿನ ಕಲಾವಿದನನ್ನು ಕರೆದು ಅವನನ್ನು ಗೌರವಿಸೋದ್ರ ಮೂಲಕ ಅವನ ಕಲೆಯನ್ನು ನಮ್ಮ ಸಾರ್ವಜನಿಕರಿಗೆ ಪರಿಚಯ ಮಾಡಿಕೊಡುವಂಥ ಒಂದು ಕೆಲಸವನ್ನು ಬಹು ಅಚ್ಚುಕಟ್ಟಾಗಿ ಮಾಡಿಕೊಂಡ್ಬಿಟ್ಟು ಇದು 48ನೇಯ ಕಾರ್ಯಕ್ರಮ. ಇದು 48 ಕಾರ್ಯಕ್ರಮ, 40 ತಿಂಗಳಾಗಿದೆ. 48 ತಿಂಗಳಾಗಿದೆ ಅಂತ ಹೇಳಿದ್ರೆ ಹತ್ತತ್ರ ಎಷ್ಟು 2 ವರ್ಷ ಅಲ್ಲ 4 ವರ್ಷ ಆಯಿತು ಬಂತು. ಇದು ನಿರಂತರವಾಗಿ ನಡೆಯುತ್ತೆ. ಸಾರ್ವಜನಿಕರು ಕೂಡ ಬಂದಿರತಕ್ಕಂಥದ್ದು ಕೂಡ ಹೆಚ್ಚಿನ ರೀತಿಯಲ್ಲಿ ಬಂದಿರತಕ್ಕಂಥದ್ದು ಸಂತೋಷ. ಮತ್ತಷ್ಟು ಜನ ಬರುವಂತ ಆಗ್ತದೆ. ಆದರೆ ಒಂದು ವಿಷಯವನ್ನು ನಾವು ಜ್ಞಾಪಕದಲ್ಲಿಟ್ಕೊಳ್ಬೇಕು. ನಮ್ಮ ಅನಕ್ಷರಸ್ಥರಾಗಿರ್ತಕ್ಕಂಥ ಅಥವಾ ಯಾವುದೇ ಶಾಲಾ ಕಾಲೇಜುಗಳ ಮೆಟ್ಟಲನ್ನು ಹತ್ತದೇ ಇರತಕ್ಕಂಥ ವ್ಯಕ್ತಿಗಳ ಎದೆಯ ಒಳಗಡೆ ಸಾವಿರ ಪುಟಗಳ ಸಾಹಿತ್ಯ ಅದು ಅಡಕೊಂಡಿದೆ ಅನ್ನುವಂಥದ್ದು ಇವತ್ತಿಗೂ ಕೂಡ ಅದೊಂದು ವಿಸ್ಮಯ ಅಂತಂತ ಹೇಳ್ಬೋದು ನಾವು. ಯಾಕೆಂದರೆ 4 ಸಾಲಿನ ಮಾತುಗಳನ್ನು ನಾವು ಜ್ಞಾಪಕದಲ್ಲಿ ಇಟ್ಕೊಳ್ಳೋದಕ್ಕಾಗೋದಿಲ್ಲ. ಕಾಂತರಾಜ್ ಅವರು ಇದ್ದಾರೆ, ಪೌರಾಣಿಕ ನಾಟಕದಲ್ಲಿ ದುರ್ಯೋಧನ, ಭೀಮ ಇವ್ರ ಮಾತುಗಳನ್ನು ನಾವು ಉರುವಚ್ತಾ ಹೋಗ್ತೇವೆ. ನಾವು ಆಮೇಲೆ 2 ತಿಂಗಳು ಬಿಟ್ಬಿಟ್ರೆ ಮರ್ತೋಗ್ಬಿಡ್ತದೆ ಅದು. ಮತ್ತೆ ಅದನ್ನು ನೆನ್ಕೊಳ್ತಾ ಇರಬೇಕು. ಆದರೆ ಇವರು 6 ವರ್ಷಗಳ ಕಾಲ ತಮ್ಮ ಎದೆಯ ಒಳಗಡೆ ಆ ಸಾಹಿತ್ಯವನ್ನು ಇಟ್ಟುಕೊಂಡು, ದನಿಯನ್ನು ಕಾಪಾಡಿಕೊಂಡು ಇವತ್ತಿಗೂ ಕೂಡ ನೈತಿಕತೆಯ ಪಾಠವನ್ನು, ನೀತಿ ಪಾಠವನ್ನು, ಈಗ ನೀವು ಕೇಳಿದ್ರಿ ಇದನ್ನು ಸೋಮನಾಯ ಭೀಮರಾಯ ದಪ್ಪಿನಾಟದ್ದು ಒಂದು ನೀತಿಯನ್ನು ನಮಗೆ ಬೋಧಿಸ್ತಕ್ಕಂಥದ್ದು. ಆ ನೀತಿಯನ್ನು ಬೋಧಿಸುವ ಕೆಲಸವನ್ನು ಅವರು ಮಾಡಿಕೊಂಡು ಬರ್ತಾನೆ ಇದ್ದಾರೆ, ಆ ಪರಂಪರೆ ಮಾಡಿಕೊಂಡು ಬರ್ತಾನೆ. ಇವತ್ತು ಅವರು ಮಂಕ ಕಾಣ್ತಾ ಇದ್ದಾರೆ. ಇವತ್ತು ನಮಗೆ TV ಬಂದಿದೆ, ಮತ್ತು ಬೇರೆ ಬೇರೆ ಆಧುನಿಕ ಕಾಲದ ಮಾಧ್ಯಮಗಳು ಬಂದು ನಮ್ಮನ್ನು ಮಾಡ್ತಾ ಇದೆ. ಒಂದು ಕಾಲಕ್ಕೆ ಇವರೇ ಮಾಧ್ಯಮಗಳು ಜನರ ಮನೋರಂಜನೆಗೆ ಯಾವಾಗಲೂ ಕೂಡ ತಮ್ಮನ್ನು ಅಣಿಗೊಳಿಸ್ಕೊಳ್ತಾ ಇದ್ದಂಥ ಇಂಥ ಕಲಾವಿದರು, 100 ಕಲಾವಿದರು ಇಡೀ ರಾತ್ರಿ, ದಿವಸಗಳ ಕಾಲ, ವಾರಗಳ ಕಾಲ, ತಿಂಗಳುಗಳ ಕಾಲ ಆಡುವಷ್ಟು
ಸಾಹಿತ್ಯವನ್ನು ತಮ್ಮ ಎದೆಯಾಳದ ಇಟ್ಕೊಂಡಿದ್ದಂಥವ್ರು. ಇವತ್ತವರು ನಿಜ ಅದಕ್ಕೆ ಮೇಳ ಇದ್ದಿದ್ರೆ ಅವ್ರ ಸಂಗಾತಿಗಳಿದ್ದರೆ, ಯಾಕಂದರೆ ಕೆಲವನ್ನ ನಾವು ಸಂಗಾತಿಗಳಿಲ್ಲದೇ ಆಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸಂಗಾತಿಗಳಿಲ್ಲದೇ ನಮಗೆ ರಸಾನುಭವವನ್ನು ಉಂಟು ಮಾಡತಕ್ಕಂಥ ಯಾವುದೇ ವಾದ್ಯಗಳ ಪರಿಕರ ಇಲ್ಲದೆ, ಯಾವುದೇ ಹಿಂಬಾಲಕರು ಇಲ್ಲದೆ ಒಂದು ಕಾವ್ಯದ ರಸವತ್ತಾದ ಭಾಗಗಳನ್ನು ಶ್ರೋತೃವಿಗೆ ತಲುಪಿಸ್ತಕ್ಕಂಥ ಒಂದೇ ಒಂದು ಮಾಧ್ಯಮ ಅಂತಂದರೆ ಗಮಕ. ಅದು ಆ ಗಮಕ ಇವತ್ತಿಗೂ ಕೂಡ ಯಾವುದೇ ಆದ ಹಾರ್ಮೋನಿಯಂ ಬಯಸಲ್ಲ, ತಬಲ ಬಯಸೋದಿಲ್ಲ, ಅಥವಾ ಪಿಯಾನೋ ಬಯಸೋದಿಲ್ಲ, ಡ್ರಮ್ಗಳನ್ನು ಬಯಸೋದಿಲ್ಲ. ಆದರೆ ಆ ಗಮಕವನ್ನು ಮಾಡ್ತಕ್ಕಂಥ ವ್ಯಕ್ತಿಯ ಧ್ವನಿಯ ಏರಿಳಿತಗಳ ಮೂಲಕ ಇಡೀ ಕಾವ್ಯದ ರಸಧಾರೆಯನ್ನು ನಮ್ಮ ಹೃದಯಕ್ಕೆ ಮುಟ್ಟಿಸುವಂಥ ಶಕ್ತಿ ಇರತಕ್ಕಂಥದ್ದು ಗಮಕಗಳಿಗೆ ಮಾತ್ರ. ಇವರು ಕೂಡ ಒಂದು ರೀತಿಯ ಗಮಕಿಗಳೇ. ಆದರೆ ಕೆಲವು ಅವರಿಗೆ ಸೊಲ್ಲು ಹೇಳುವಂಥವ್ರು ಬೇಕಾಗ್ತದೆ, ಕೆಲವಕ್ಕೆ ಸಾಧ್ಯ ಆಗೋದಿಲ್ಲ. ಅದು ನೋಡಿ, ಈಗ ಭೀಮರಾಯ ಸೋಮರಾಯ ದಪ್ಪಿನಾಟಕದಲ್ಲಿ ಎಂಥ ಒಂದು ತತ್ವ ಅಡಗಿದೆ ಅಂತಕ್ಕಂಥದ್ದನ್ನು ಅವರು ಸುಲಭವಾಗಿ ಹೇಳಿದರು. ಒಬ್ಬ ಸ್ನೇಹಿತನಿಗೆ ತನ್ನ ಹೆಂಡತಿಯನ್ನು, ಇವಳು ನನ್ನ ಹೆಂಡತಿ ಅಂತಂದರೆ ಅವನ ಆಸೆಗೆ ಧಕ್ಕೆ ಬರ್ತದೆ ಅಂತ ಸುಳ್ಳು ಹೇಳ್ತಾನೆ. ಅವನ ಬಳಿ ಹೋಗುವಂಥ ತನ್ನ ಹೆಂಡತಿಯನ್ನು, ಯಾಕಂದರೆ ನಮ್ಮ ಭಾರತೀಯ ಪರಂಪರೆಯಲ್ಲಿ ಅತಿಥಿಯನ್ನು ಗೌರವಿಸ್ತಕ್ಕಂಥದ್ದು, ಅತಿಥಿಯ ಮನಸ್ಸನ್ನು ಸಂತೋಷಪಡಿಸ್ತಕ್ಕಂಥದ್ದು ಅತ್ಯಂತ ಅವಶ್ಯಕ ಅನ್ನುವಂಥದ್ದು ಒಂದು ನಮ್ಮ ಭಾರತೀಯ ಪರಂಪರೆಯಲ್ಲಿದೆ. ತನ್ನ ಹೆಂಡತಿ, ಮಗಳು ಮುಂತಾದಂಥವ್ರನ್ನೂ ಕೂಡ ಬಯಸಿದ ತನ್ನ ಮನೆಗೆ ಬಂದಂಥ ಅತಿಥಿಗೆ ಅವರನ್ನು ಉಣಬಡಿಸಿದಂಥ ಅನೇಕ ನಿದರ್ಶನಗಳು ನಮ್ಮ ಭಾರತೀಯ ಪರಂಪರೆಯಲ್ಲಿದೆ. ಯಾಕೆಂದರೆ ಅತಿಥಿ ದೇವೋಭವ, ಪಿತೃದೇವೋಭವ, ಮಾತೃದೇವೋಭವ, ಅತಿಥಿ ದೇವೋಭವ ಅಂತ ಕೊನೆಗೆ ಅತಿಥಿ ದೇವೋಭವ ಅನ್ನೋದು ಕೂಡ ಇದೆ. ಆ ಅತಿಥಿಯಾದಂಥವನನ್ನು ಅಲ್ಲಿ ದೋಷವನ್ನು ಅವನು ಎಣಿಸೋದಿಲ್ಲ. ಅವನು ದೋಷವನ್ನು ಎಣಿಸೋದಿಲ್ಲ. ತನ್ನ ಹೆಂಡತಿಯನ್ನು ಬಯಸ್ತಾ ಅಥವಾ ಮಗಳನ್ನು ಬಯಸ್ತಾ ಅಂತ ಹೇಳುವಂಥ ಸಂದರ್ಭದ ಒಳಗಡೆ ಅಲ್ಲಿ ಯಾವುದೇ ವಿಧವಾಗಿರ್ತಕ್ಕಂಥ ದೋಷವನ್ನು ಎಣಿಸ್ತಾನೆ. ಅತ್ಯಂತ ನಿರ್ಮಲ ಭಾವದಿಂದ ನಿಷ್ಕಲ್ಮಶ ಹೃದಯಿಯಾಗಿ ತನ್ನ ಹೆಂಡತಿಯನ್ನು, ಮಗಳನ್ನು ಬಂದ ಅತಿಥಿಗೆ ಆ ಹೊತ್ತಿನ, ಆ ರಾತ್ರಿಯ ಒಂದು ಅವನ ದೇಹ ಸುಖಕ್ಕೆ ಉಣಬಡಿಸಿದಂಥ ಅನೇಕ ನಿದರ್ಶನಗಳು ಭಾರತೀಯ ಪರಂಪರೆಯಲ್ಲಿದ್ದಾವೆ. ಅದೆಂದಿಗೂ ಕೂಡ ಮಲಿನಗೊಂಡಿರ್ತಕ್ಕಂಥ ಕತೆ ಆಗೋದಿಲ್ಲ. ಆದರೆ ಆ ಹಿನ್ನೆಲೆ ಒಳಗಡೆ ಅವನು ಭೀಮರಾಯನಿಗೆ ಬಳಿಗೆ ತನ್ನ ಹೆಂಡತಿಯನ್ನು ಕಳಿಸ್ತಾನೆ. ಅವನೆಂಥ ದೊಡ್ಡ ಮನುಷ್ಯ ಅಂದರೆ, ಆಕೆ ನೋಡಿ ಅದು ಎಷ್ಟು ಸೂಕ್ಷ್ಮವಾಗಿ, ಒಬ್ಬ ವೇಶ್ಯೆಯಾಗಿದ್ದರೆ ತಕ್ಷಣ ದೀಪವನ್ನು ಆರಿಸ್ಬಿಡ್ತಾ ಇದ್ಲು ವೇಶ್ಯೆಯಾಗಿದ್ದರೆ. ಆದರೆ ಅವಳು ಗರತಿ ಆದ್ದರಿಂದ ಬೆಳಕನ್ನು ಜಾಸ್ತಿ ಮಾಡ್ತಾಳೆ. ಬೆಳಕನ್ನು ಜಾಸ್ತಿ ಮಾಡಿ ಅದರ ತನಗೆ ಆದಂಥ ಎಣ್ಣೆ ಅಂತ ತನ್ನ ಸೀರೆಗೆ ಉಟ್ಕೊಳ್ತಾಳೆ. ಆ ಸೀರೆ ಅದು ಪೀತಾಂಬರ ಆಗಿರ್ತದೆ. ಆ ಬೆಳಕು ಯಾವಾಗ ಆ ಜ್ಯೋತಿಯನ್ನು, ಅವಳು ಬತ್ತಿಯನ್ನು ಚೂಕ್ತಾಳೋ, ಅದನ್ನು ಒಸಿತಾಳೋ, ಅದು ಬೆಳಕು ಜಾಸ್ತಿ ಬರ್ತದೆ. ಆ ಬೆಳಕಿನಲ್ಲಿ ಅವಳು ಮುಖ ನೋಡ್ಬಿಡ್ತಾನೆ. ಆ ಮುಖ ನೋಡಿದ, ಯಾಕಂದರೆ ಮುಖದ ಭಾವದಿಂದನೇ ಆಕೆ ಗರತಿ ಅಂತ ಅನ್ನೋದು ಅವಳಿಗೆ ಅರ್ಥ ಆಗ್ತದೆ. ಆಮೇಲೆ ನೀ ಯಾರಿರ್ಬೋದವ್ವ ತಂಗಿ ಅಂತ ಹೇಳಿದಾಗ ಅಲ್ಲಿ ಕತ್ತಿ ಎಲ್ಲ ಇರ್ತದೆ. ಓ, ಇದು ಸೋಮರಾಯನ ಮನೆ. ನನ್ನ ಹೆಂಡತಿ, ನನ್ನ ಸ್ನೇಹಿತನ ಹೆಂಡತಿಗೆ ಆಸೆ ಪಟ್ಟುಬಿಟ್ನಲ್ಲ ನಾನು, ನಾಳೆ ಹೇಗೆ ಅವನಿಗೆ ಮುಖ ತೋರಿಸ್ಲಿ? ಇವತ್ತು ನಾವೆಲ್ಲ ಅನೇಕ ಈ ರೇಪ್ ಕೇಸ್ಗಳನ್ನೆಲ್ಲ ನೋಡ್ತಾ ಇದ್ದೀವಿ. ಕಿರ್ಚಿಕೊಂಡ್ರು, ಬಡ್ಕೊಂಡ್ರು, ಒದ್ದಾಡಿದ್ರು, ಬಿಡ್ದೇನೆ. ಮತ್ತು ವಯಸ್ಸಿನ ಲೆಕ್ಕಾಚಾರವಿಲ್ಲದೇ ಎಳೆ ಮಕ್ಕಳ ಮೇಲೆ 5ನೇ ಕ್ಲಾಸು 3ನೇ ಕ್ಲಾಸು ಓದ್ತಾ ಇರ್ತಕ್ಕಂಥ ಮಕ್ಕಳ ಮೇಲೆ ಅತ್ಯಾಚಾರವನ್ನು ನಡೆಸ್ತಾ ಇರ್ತಕ್ಕಂಥ ಕಾಮುಕ ಮನಸ್ಸಿನ ಸ್ಥಿತಿಯವರೆಗೂ ಭೀಮರಾಯನ ಮನಸ್ಸಿನ ಸ್ಥಿತಿ ನೋಡಿ. ಅವನು ಅದನ್ನು ನೋಡಿದ ಕೂಡಲೇ ಬೆಳಿಗ್ಗೆ ಸ್ನೇಹಿತರಿಗೆ ಹೇಗೆ ನಾನು ಮುಖ ತೋರಿಸ್ಲಿ ಅಂತೇಳಿ ತನ್ನನ್ನು ತಾನು ಕೊಂದುಕೊಳ್ತಾನೆ. ಅಯ್ಯೋ, ಈ ವಿಷಯ ಏನಾದರೂ ನನ್ನ ಗಂಡನಿಗೆ ಗೊತ್ತಾದರೆ ನೀನೇನೋ ಮಾಡಿದ್ದೆ, ಅದಕ್ಕಾಗಿ ಅವನು ಆತ್ಮಹತ್ಯೆ ಮಾಡ್ಕೊಳ್ತಾನೆ ಅಂತೇಳಿ ಅವಳು ಕೊಂದುಕೊಳ್ತಾನೆ. ಇವರಿಬ್ಬರು ಈಗ ಆಗ್ಬಿಟ್ರಲ್ಲ ಅಂತ ಅವನು ಬಂದು ಕೊಂದುಕೊಳ್ತಾನೆ. ನೋಡಿ, ಕೊನೆಯಲ್ಲಿ ನಮ್ಮ ಭಾರತೀಯ ಪರಂಪರೆಗೆ ಎಲ್ಲವೂ ಕೂಡ ಮಂಗಳಕರವಾಗಿರ್ತದೆ. ನಮ್ಮ ಎಲ್ಲ ಕಾವ್ಯಗಳು ಕೂಡ ಮಂಗಳಮುಖವಾಗಿ, ಅಂದರೆ ಒಳ್ಳೆಯದಾಗುವ ಮೂಲಕವೇ ಭಗವಂತ ಪ್ರತ್ಯಕ್ಷ ಆಗುವ ಮೂಲಕ ಕೊನೆಗೊಳ್ಳೋದು. ಅವರು ಇವರ ವೀರನಿಷ್ಠೆಯನ್ನು ಕಂಡು ಪ್ರತ್ಯಕ್ಷನಾಗಿ ಅವರಿಗೆ ಜೀವದಾನವನ್ನು ಮಾಡಿ ನೋಡಿ. ಇಂಥ ಸರಳವಾಗಿರ್ತಕ್ಕಂಥ ತತ್ವಗಳನ್ನು ಕಥೆಯ ಮೂಲಕ ಒಂದು ಕಾಲಕ್ಕೆ ನಮ್ಮ ಜನಪದ ಕಲಾವಿದರು ಹಳ್ಳಹಳ್ಳಿಗೆ ಹೋಗಿ ಗುಡಿಸಲುಗಳ ಮುಂದೆ, ಪಡಸಾಲೆಯ ಮೇಲೆ ಕುಳಿತು ಹಾಡಿ ಅವರನ್ನು ರಂಜಿಸ್ತಾ ಇದ್ದರು. ಅಂಥ ಒಂದು ಪರಂಪರೆಯ ನಮ್ಮ ಗುಡ್ಡಪ್ಪ ಜೋಗಿಯವರು ಇವತ್ತು ಇಲ್ಲಿಗೆ ಬಂದು
ತಮ್ಮ ಪ್ರಸಂಗವನ್ನು ಇಲ್ಲಿ ಮಾಡಿರ್ತಕ್ಕಂಥದ್ದು. ಅವ್ರನ್ನ ಗೌರವಿಸ್ತಕ್ಕಂಥ ಕೆಲಸವನ್ನು ನಿರಂತರವಾಗಿ ಮಾಡಿಕೊಂಡು ಬರ್ತಿರ್ತಕ್ಕಂಥ ನಮ್ಮ ಜಾನಪದ ಲೋಕ ಇವ್ರನ್ನ ನಾವು ಅಭಿನಂದಿಸಬೇಕಾಗುತ್ತೆ. ಇದು ಜಾನಪದ ಲೋಕ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಅಂತ ನಾನು ಯಾವಾಗಲೂ ಕೂಡ ಹೇಳ್ತಾ ಇರ್ತೀನಿ. ದಾಖಲೆಗಳನ್ನು ಮಾಡ್ತಕ್ಕಂಥದ್ದು, ಗೌರವಿಸ್ತಕ್ಕಂಥದ್ದು. ನಮಗೂ ಒಂದು ಸ್ಥಾನ ಇದೆ ಈ ಲೋಕದ ಒಳಗಡೆ, ಜನರ ಮಧ್ಯದಲ್ಲಿ ನಮಗೂ ಒಂದು ಸ್ಥಾನ ಇದೆ. ಶಿಷ್ಟಕಲೆಯನ್ನು ಕಲ್ತ್ರೆ ಮಾತ್ರ ಅಲ್ಲ ಅನ್ನುವಂಥದ್ದು. ಅದನ್ನು ಉಳಿಸುವ ನಿಟ್ಟಿನಲ್ಲಿ, ಅದು ಉಳಿಸೋದು ಬೆಳೆಸೋದು ಅಂದರೆ ಏನರ್ಥ, ನಾವು ತಿಮ್ಮೇಗೌಡರು 3-4 ದಿನ ಪ್ರಯತ್ನ ಮಾಡೋದ್ರಾಗಲ್ಲ. ನಿಮ್ಮಂಥವ್ರು ಭಾಗವಹಿಸೋದ್ರ ಮೂಲಕ, ಆ ಗೀತೆಗಳನ್ನು ತಿಳ್ಕೊಳ್ಳೋದ್ರ ಮೂಲಕ, ಅದನ್ನು ಅರ್ಥೈಸೋದ್ರ ಮೂಲಕ, ಅವರನ್ನು ಗೌರವದಿಂದ ಕಾಣೋದ್ರ ಮೂಲಕ ಮಾತ್ರ ಇಂಥ ಕಲೆಗಳು ಉಳಿಯೋದಕ್ಕೆ ಸಾಧ್ಯ ಆಗುತ್ತೆ. ಆ ಕೆಲಸವನ್ನು ಜಾನಪದ ಲೋಕ ಮಾಡ್ತಾ ಇದೆ. ನೀವೆಲ್ಲ ಬಂದಿರತಕ್ಕಂಥ ತುಂಬ ಸಂತೋಷ. ಗುಡ್ಡಪ್ಪ ಜೋಗಿಯವರು ಇನ್ನಷ್ಟು ಕಾಲ ನಮ್ಮ ಜೊತೆಯಲ್ಲಿದ್ದು ಇನ್ನಷ್ಟು ತಮ್ಮ ಈ ಕಾವ್ಯ ಕೃಷಿಯನ್ನು ನಾಡಿನ ಉದ್ದಕ್ಕೂ ಕೂಡ ಅರಳಲಿ ಅಂಥೇಳಿ ಅವ್ರನ್ನ ಅಭಿನಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ನಮ್ಮ ಜಯಪ್ರಕಾಶ್ ಗೌಡರಿಗೆ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಸಣ್ಣ ನಮ್ಮ ಪ್ರೀತಿಯ ಗೌರವ. ಈ ಕಾರ್ಯಕ್ರಮವನ್ನು ಆರಂಭಿಸಿದವರು, ಹುಟ್ಟುಹಾಕಿದವರು. ಹಾಗೆ ಇದೇ ಸಂದರ್ಭದಲ್ಲಿ ನಮ್ಮ ಮಲ್ನಾಡು ಮನೆಗಳ ಚಿತ್ತಾರಗಳನ್ನು ಚಿತ್ತಾರಗೊಳಿಸಿದ ಹಾಲಮ್ಮ ಮತ್ತು ಅವರ ಮಕ್ಕಳು ಬರಬೇಕು. ನಾಳೆಗೆ ಮುಗಿತು ಮಾಡ್ತಾ ಇದ್ದಾರೆ. ಎಲ್ಲಿಯವ್ರು ಸರ್ ಇವರು? ಸಾಗರದ ಹತ್ರ ನಿಮ್ಗೆ ಹೇಳ್ತಾ ಇದ್ದಾರೆ. ಹೌದು, ನೀವಿಗೊಂದ್ಸರಿ ನೋಡಿ. ಹಾಲಮ್ಮ ಅವರು ಲೋಕಸಿರಿಯ ಅತಿಥಿಯಾಗಿದ್ದವರು. ಅವರೇ ನಮ್ಮ ಚಿತ್ತಾರನ್ನು ಮಾಡಿದ್ದಾರೆ. ಅವರು ಚಿತ್ತಾರ ಬರೆಯುವಾಗ ಹಾಡ್ತಾ ಇರ್ತಾರೆ. ಅವ್ರ ಜೊತೆಗೆ ಭವಾನಿಯವರು ಮತ್ತು ಶಾಂತ ಅವರು, ಅವ್ರ ಮಕ್ಕಳೇ, ಅವರು ಆ ಚಿತ್ತಾರ ಕಲೆಯನ್ನು ಅರಗಿಸ್ಕೊಳ್ತಾ ಇದ್ದಾರೆ ಮತ್ತು ಆ ಚಿತ್ತಾರವನ್ನು ಮರುರೂಪಿಸಿದ್ದಾರೆ. ನೀವು ನಾಳೆಯೇ ಬಂದರೂ ಆ ಚಿತ್ರಗಳನ್ನ ನಮ್ಮ ಮಲೆನಾಡು ಮನೆಗಳಲ್ಲಿ ನೋಡಬಹುದು. ಹಂಗೆ ಸೈಡಿಗೆ ನಿಂತ್ಕೊಳ್ಳಿ. ಯಾಕೆ ಕೊಟ್ಟು ಮಣಿಯವರೇ ಹಂಗೆ ಸೈಡಿಗೆ ನಿಂತ್ಕೊಳ್ಳಿ. ಹಂಗೆ ನಿಂತ್ಕೊಳ್ಳಿ. ಒಳ್ಳೆಯದು. ಹಾಲಮ್ಮ ಮತ್ತು ಅವರ ಚಿತ್ತಾರಗಳು ನಮ್ಮ ಲೋಕದಲ್ಲಿ ಉಳಿತವೆ. ಈ ಹಿಂದೆ ಚಿತ್ತಾರ ಮಾಡಿದವರು ಅಮ್ಮ ಬನ್ನಿ. ನಮ್ಮ ಪರಿಷತ್ನ ಮ್ಯಾನೇಜಿಂಗ್ ಟ್ರಸ್ಟಿಯವರಾದ ಶ್ರೀ ಆದಿತ್ಯ ನಂಜರಾಜ್ ಅವರು ಮಾತಾಡ್ತಾರೆ. ನಮ್ಮ ಪರಿಷತ್ತಿನ ಅಧ್ಯಕ್ಷರಾದ ಶ್ರೀ ಟಿ ತಿಮ್ಮೇಗೌಡ ಅವರೇ, ಪರಿಷತ್ತಿನ ಆಡಳಿತ ಮಂಡಳಿ ಸದಸ್ಯರಾದ ಶ್ರೀ ಜಯಪ್ರಕಾಶ್ ಗೌಡ ಅವರೇ, ಚಿನ್ನದ ಜೋಗಿ ಕಲಾವಿದರಾದ ಶ್ರೀ ಗುಡ್ಡಪ್ಪ ಜೋಗಿ ಅವರೇ, ಶ್ರೀ ತುವಾ ಬಸವರಾಜ್ ಅವರೇ ಹಾಗೂ ನನ್ನ ಬಂಧುಗಳೇ, ನಮ್ಮ ಪರಿಷತ್ತಿನ ಪರವಾಗಿ ಮೊದಲನೇದಾಗಿ ಶ್ರೀ ಗುಡ್ಡಪ್ಪ ಜೋಗಿ ಅವರಿಗೆ ಅಭಿನಂದನೆಗಳು. ಈ ಲೋಕಶ್ರೀ ಕಾರ್ಯಕ್ರಮವು ನಮ್ಮ ತಾತನವರಾದ ಶ್ರೀ ಎಚ್ ಎನ್ ನಾಗೇಗೌಡ ಒಂದು ಕನಸಾಗಿತ್ತು. ಇದನ್ನು ನೆನಸು ಮಾಡಿದ್ದು ನಮ್ಮ ಈಗ ಅಧ್ಯಕ್ಷರಾದ ಶ್ರೀ ಟಿ ತಿಮ್ಮೇಗೌಡ ಅವರು. ಈ ದಿನ ಜಾನಪದ ಲೋಕಕ್ಕೆ ಬಂದು ತಮ್ಮ ಕಲಾ ಪ್ರದರ್ಶನವನ್ನು ಮಾಡಿದ್ದ ಶ್ರೀ ಗುಡ್ಡಪ್ಪ ಜೋಗಿ ನಮ್ಮ ಪರಿಷತ್ತಿನ ಪರವಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ನಮ್ಮ ಓಪನ್ ಮಾಡ್ಕೊಳ್ಳಿ, ಓಪನ್ ಮಾಡಿ, ಓಪನ್ ಮಾಡ್ಕೊಳ್ಳಿ. ಪರಿಷತ್ನ ಅಧ್ಯಕ್ಷರಾದ ಮಾನ್ಯ ಟಿ ತಿಮ್ಮೇಗೌಡರು ಮಾತಾಡ್ತಾರೆ. ಈ ಲೋಕಸಿರಿ ಕಾರ್ಯಕ್ರಮದ ಕಲಾವಿದರು ಮತ್ತು ನಮ್ಮ ಅತಿಥಿಗಳು ಆದಂಥ ಶ್ರೀ ಗುಡ್ಡಪ್ಪ ಜೋಗಿಯವರೇ, ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಆಗಮಿಸಿರುವಂಥ ನಮ್ಮ ಆಡಳಿತ ಮಂಡಳಿ ಸದಸ್ಯರು, ನನ್ನ ಆತ್ಮೀಯರಾದಂಥ ಡಾಕ್ಟರ್ ಜಯಪ್ರಕಾಶ್ ಗೌಡ ಅವರೇ, ಕರ್ನಾಟಕ ಜಾನಪದ ಪರಿಷತ್ತಿನ ಮ್ಯಾನೇಜಿಂಗ್ ಟ್ರಸ್ಟಿಯವರಾದಂಥ ಶ್ರೀ ಆದಿತ್ಯ ನಂಜರಾಜ್ರವರೇ, ಡಾಕ್ಟರ್ ತುವಾ ಬಸವರಾಜ್ರವರೇ,
ಎಲ್ಲ ಆತ್ಮೀಯರೇ, ಈ ಲೋಕಸಿರಿ ಕಾರ್ಯಕ್ರಮ ಸುಮಾರು 4 ವರ್ಷದ ಹಿಂದೆ ನಮ್ಮ ನಾಗೇಗೌಡರ ಆಶಯದಂತೆ, ನಿಮ್ಮ ನಿರೀಕ್ಷೆಯಂತೆ ಈ ಕಾರ್ಯಕ್ರಮ ಪ್ರಾರಂಭ ಆಯಿತು. ಪ್ರತಿ ತಿಂಗಳು 2ನೇ ಶನಿವಾರ ಈ ಕಾರ್ಯಕ್ರಮವನ್ನು ಇಲ್ಲಿ ಜಾನಪದ ಲೋಕದಲ್ಲಿ ಆಚರಿಸ್ತಾ ಇದ್ದೀವಿ. ಈ ಕಾರಣ ಏನು ಅಂದರೆ, ನಮ್ಮ ನಾಗೇಗೌಡರು ಈ ಒಂದು ಜಾನಪದ ಲೋಕದಲ್ಲಿ ಜನಪದ ಕಲಾವಿದರು ಹೆಚ್ಚು ತಮ್ಮ ಪ್ರದರ್ಶನವನ್ನು ಕೊಡಬೇಕು, ಅವರು ಅತಿಥಿಗಳಾಗಿ ಮತ್ತು ಕಲಾವಿದರಾಗಿ ಇಲ್ಲಿ ಹೆಚ್ಚಾಗಿ ಭಾಗವಹಿಸಬೇಕು ಅನ್ನೋ ಆಶಯ ನಮ್ಮ ನಾಗೇಗೌಡರು. ಹಾಗಾಗಿ ಈ ಒಂದು ಕಾರ್ಯಕ್ರಮ ನಿರಂತರವಾಗಿ 4 ವರ್ಷಗಳಿಂದ ನಡೆದು ಬರ್ತಾ ಇದೆ. ಯಾವತ್ತೂ ಇದಕ್ಕೆ ಚ್ಯುತಿ ಬಂದಿಲ್ಲ. ಬಹುಶಃ ಇದೊಂದು ಮತ್ತು ಇತ್ತೀಚೆಗೆ ನಾವು ಪ್ರಾರಂಭ ಮಾಡಿರುವಂಥ, ಹಿಂದೆ ನಾಗೇಗೌಡರು ನಡೆಸ್ಕೊಂಡು ಬರ್ತಾಯಿದ್ರು ಭಾನುವಾರದ ಕಾರ್ಯಕ್ರಮ. ನಮಗೆ ಜಾನಪದ ಲೋಕ ಜನಪದರ ಕಾಶಿ ಇದ್ದಾಗ, ಹೇಗೆ ವಾರಣಾಸಿ ಕಾಶಿಗೆ ಹೋಗ್ತಾರೆ ಜನ, ಹಾಗೆ ಜಾನಪದ ಕಲಾವಿದರು ಇಲ್ಲಿ ಬಂದು ನಮ್ಮ ಕಲಾವಿದರ ಕಾಶಿಯಾಗಿರುವಂಥ ಈ ಜಾನಪದ ಲೋಕದಲ್ಲಿ ನಾಗೇಗೌಡರನ್ನ ಸ್ಮರಿಸ್ಕೊಂಡು ಅವರ ಒಂದು ಸಾಧನೆಯನ್ನು ಕಣ್ಣಾರೆ ನೋಡಿ ಹೋಗುವಂಥ ಒಂದು ಕೆಲಸ ಆಗ್ತಾಯಿದೆ. ನಮ್ಮ ಶ್ರೀ ಗುಡ್ಡಪ್ಪ ಜೋಗಿಯವರು ಕಿನ್ನರಿ ಜೋಗಿ ಕಲಾವಿದರು. ಇವರು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಹೊಸೂರಿನವರು. ಅವ್ರ ಪ್ರಾಯ ಎಷ್ಟಿರ್ಬೋದು, ಒಂದು ಅಂದಾಜು ಮಾಡಿ, ನಮ್ಮ ಇದ್ರ ಪ್ರಕಾರ 65. ಅವರ ವೇಷಭೂಷಣವನ್ನು ನೋಡಿದ್ರೆ ನಿಜವಾಗ್ಲೂ ಜನಪದ ಕಲಾವಿದರಿಗೆ ಅಂತಃಶಕ್ತಿ ಇರ್ತದೆ. ಯಾಕೆಂದರೆ ಅವರು ಯಾವ ಪ್ರಶಸ್ತಿಗೋಸ್ಕರನೂ ಆ ಕಲೆಯನ್ನು ಕಲಿತವರಲ್ಲ. ಪರಂಪರಾನುಗತವಾಗಿ ಆಸಕ್ತಿಯಿಂದ ಕಲೆಯನ್ನು ಕಲಿತು ಉಳಿಸಿ ಬೆಳೆಸ್ಕೊಂಡು ಬಂದಿರತಕ್ಕಂಥ ಇಂಥ ಕಲಾವಿದರಿಗೆ ನಾವು ಸಮಾಜದಲ್ಲಿ ಹೆಚ್ಚು ಗೌರವವನ್ನು ಮತ್ತು ಅವರಿಗೆ ನಿಜವಾದ ಒಂದು ಇದನ್ನು ನಾವು ಕೊಡಬೇಕಾಗ್ತದೆ. ಇವರ ಪ್ರತಿಭೆಯನ್ನು ಗೌರವಿಸಿ ಈಗಾಗಲೇ ನಮ್ಮ ಜಾನಪದ ಲೋಕದಿಂದ ದೊಡ್ಡ ಮನೆ ಪ್ರಶಸ್ತಿ, ಕರ್ನಾಟಕ ಜಾನಪದ ಅಕಾಡೆಮಿ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಇವೆಲ್ಲ ಪ್ರಶಸ್ತಿಗಳು ನಮ್ಮ ಗುಡ್ಡಪ್ಪ ಜೋಗಿ ಅವರಿಗೆ ಬಂದಿದೆ ಅಂತಂದರೆ ಅವ್ರು ಎಂಥ ಅಪ್ರತಿಮ ಕಲಾವಿದರು ಅಂತ ಹೇಳಲಿಕ್ಕೆ ಸಂತೋಷ ಆಗ್ತದೆ. ಒಂದೇನು ಅಂದರೆ, ಜನಪದ ಕಲಾವಿದರಲ್ಲಿ ನಮ್ಮ ಆತ್ಮೀಯರಾದಂಥ ಜಯಪ್ರಕಾಶ್ ಗೌಡರ ಒಂದು ಅನುಭವ ತಿಳುವಳಿಕೆಯಲ್ಲಿ ನನಗೇನು ಅನಿಸುತ್ತೆ ಅಂದರೆ, ಈ ಕಲಾವಿದರು ತಾವು ಅವರ ಪರಿಕರಗಳ ಜೊತೆಗೆ ಮತ್ತು ಹಿಮ್ಮೇಳದ ಜೊತೆಗೆ ಅವರ ಆಕರ್ಷಣೀಯವಾಗಿ ಕಾಣಬೇಕು ಅವರ ವೇಷಭೂಷಣಗಳು. ಈಗೇನಾಗ್ತಿದೆ, ನಮ್ಮಲ್ಲಿ ಕೆಲವರು ಡೊಳ್ಳು ಬರೆಸ್ತಾರೆ, ತಮಟೆ ಬರೆಸ್ತಾರೆ, ಆದರೆ ಈ ಪ್ಯಾಂಟು ಶರ್ಟ್ ಹಾಕ್ಕೊಂಡು ಇವೆಲ್ಲ ನುಡಿಸ್ತಾರೆ. ಅದು ಜನಗಳಿಗೆ ಅಪೀಲ್ ಆಗಲ್ಲ. ಇವ್ರು ಜನಪದ ಕಲಾವಿದರೆ, ಇವರೇನು ಕಾಲೇಜು ಹುಡುಗರೆ, ಅದು ಏನು ಮಾಡ್ತಾಯಿದ್ದಾರೆ, ಭಾಳ ಜನ ತಲೆ ಕುಣಿಸ್ತಾ ಇದ್ದಾರೆ ಹೌದೌದು ಅಂತ. ಅಂದರೆ ಜನಪದ ಕಲಾವಿದರು ನಮ್ಮ ಗುಡ್ಡಪ್ಪ ಜೋಗಿ ಅವ್ರನ್ನ ನೋಡಿದಾಗ ಅವರ ವೇಷಭೂಷಣ ಎಷ್ಟು ಆಕರ್ಷಣೀಯವಾಗಿದೆ ಅಂತ ಅನ್ನೋದು ನಮಗೆ ಖುಷಿ ತರುತ್ತೆ. ಆ ರೀತಿ ಕಲಾವಿದ್ರಿಗೂ ಒಂದು ರೀತಿಯ ಗೌರವ ಆ ರೀತಿ ಮಾಡೋದ್ರಿಂದ, ಜೊತೆಗೆ ಈಗಾಗಲೇ ಅವರ ವಾಚನದ ಬಗ್ಗೆ, ಅವರ ವಿದ್ಯೆ ಬಗ್ಗೆ, ಅನುಭವದ ಬಗ್ಗೆ ಈಗಾಗಲೇ ನಮ್ಮ ಡಾಕ್ಟರ್ ಜಯಪ್ರಕಾಶ್ ಗೌಡರು ಮಾತನಾಡಿದ್ದಾರೆ. ಆದರೆ ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು, ನಮ್ಮ ಇತ್ತೀಚಿನ ವರ್ಷಗಳಲ್ಲಿ ಕೆಲವರಿಗೆ ಆತಂಕ ಇದೆ. ಏನು, ಈಗಿನ ಒಂದು ದೃಶ್ಯ ಮಾಧ್ಯಮದ ಒಂದು ಪ್ರಭಾವದಿಂದ ಜನಪದದ ಕಲೆ ಎಲ್ಲಿ ನಶಿಸಿ ಹೋಗುತ್ತೋ ಅಥವಾ ಅದರ ಒಂದು ಪ್ರಾಧಾನ್ಯತೆ ಕಡಿಮೆ ಆಗುತ್ತೋ ಅನ್ನೋ ಒಂದು ಆತಂಕ ಇದೆ. ಖಂಡಿತ ಆತಂಕ ಬೇಕಾಗಿಲ್ಲ. ಇತ್ತೀಚಿನ ವರ್ಷಗಳಲ್ಲಿ ಹಿಂದೆ ಇತ್ತು ಆ ಒಂದು ಇದು. ಈಗ ನಮ್ಮ ಜನಪದ ಕಲಾವಿದರೇ ಬಹುತೇಕ ಮೆರವಣಿಗೆಗಳಲ್ಲಾಗಲಿ, ಸಂಭ್ರಮಗಳಲ್ಲಾಗಲಿ ಮತ್ತು ಯಾವುದೇ ಒಂದು ಸಭೆ ಸಮಾರಂಭದಲ್ಲಿ ನಮ್ಮ ಜನಪದ ಕಲಾವಿದರು ಮುಂಚೂಣಿಯಲ್ಲಿದ್ದಾರೆ.
ನಮ್ಮ ಕಂಸಾಳಿಯವರಾಗ್ಬೋದು ಅಥವಾ ಪೂಜಾ ಕುಣಿತದವರಾಗ್ಬೋದು, ಪಟ ಕುಣಿತದವರಾಗ್ಬೋದು, ವೀರಗಾಸೆಯವರಾಗ್ಬೋದು, ಈ ಎಲ್ಲ ಕಲಾವಿದರು ನಮ್ಮ ಪ್ರಮುಖ ಸಭೆ ಸಮಾರಂಭ ಮೆರವಣಿಗೆಗಳಲ್ಲಿ ಮುಂಚೂಣಿನಲ್ಲಿರುವುದನ್ನು ನೋಡಿದ್ರೆ ಖಂಡಿತ ಜನಪದ ಕಲಾವಿದರಿಗೆ ಒಂದು ಉತ್ತಮವಾದ ಭವಿಷ್ಯ ಇದೆ. ಎರಡನೇದಾಗಿ ನಮ್ಮ ಕಾಲೇಜು ವಿದ್ಯಾರ್ಥಿಗಳು ಯುವ ಜನಾಂಗ ಜನಪದ ಕಲೆಯನ್ನು ಕಲೀಲಿಕ್ಕೆ ಭಾಳ ಆಸಕ್ತಿ ತೋರಿಸ್ತಾ ಇದೆ. ನಮ್ಮ ಕಾಲೇಜುಗಳಲ್ಲಿ ವಿದ್ಯಾವಂತ ಯುವಕರು, ನಮ್ಮ ಕಾಂತರಾಜ್ ಪಟೇಲ್ ಅಂತ ಅವರು ನೋಡಿ, ಅವರು ರಂಗಭೂಮಿ ಕಲಾವಿದರು, ಅವರು ಕಾಂತರಾಜ್ ಪಟೇಲ್ ಅಂಥವರು ಈಗ ಯುವ ಜನಾಂಗದಲ್ಲಿ ಆಸಕ್ತಿನ ತೋರಿಸ್ತಾ ಇದ್ದಾರೆ. ಅದು ರಂಗಭೂಮಿಯಲ್ಲಾಗ್ಬೋದು ಅಥವಾ ಇತರೆ ಡೊಳ್ಳಾಗ್ಬೋದು. ನೀವು ಮಹಿಳೆಯರು ಆಸಕ್ತಿ ತೋರಿಸ್ತಾ ಇದ್ದಾರೆ. ಸಾಗರದಲ್ಲಿ ಒಂದು ಮಹಿಳಾ ತಂಡ ಇದೆ ಡೊಳ್ಳಿಂದು. ಮತ್ತು ಹೊಸಕೋಟೆನಲ್ಲಿ ಇತ್ತೀಚೆಗೆ ಒಂದು ತಮಟೆ ಕಲಾವಿದರ ತಂಡ ಉದ್ಭವ ಆಗಿದೆ. ಎಲ್ಲ ಮಹಿಳಾ ತಂಡ. ಈ ಥರ ಅನೇಕ ಯುವ ಜನಾಂಗ ಕಾಲೇಜಲ್ಲಿರ್ಬೋದು ಅಥವಾ ಗ್ರಾಮಾಂತರ ಪ್ರದೇಶಗಳಲ್ಲಿರ್ಬೋದು ಜಾನಪದ ಕಲೆಯನ್ನು ಕಲೀಲಿಕ್ಕೆ ಆಸಕ್ತಿ ತೋರಿ ಎಲ್ಲರೂ ಮುಂದೆ ಬಂದು ಅದನ್ನು ಕಲಿತಾ ಇದ್ದಾರೆ. ಅದರಿಂದ ಜಾನಪದಕ್ಕೆ ಅಳಿವಿಲ್ಲ. ನಮ್ಮ ಯುವ ಜನಾಂಗ ಅದನ್ನು ಈಗ ಹೆಚ್ಚು ಆಸಕ್ತಿಯಿಂದ ಕಲಿತಾ ಇರೋದ್ರಿಂದ ಮುಂದಿನ ತಲೆಮಾರಿಗೆ ನಮ್ಮ ಜಾನಪದ ಖಂಡಿತ ವರ್ಗಾವಣೆಗೊಂಡು ಅದು ಉಳ್ಕೊಂಡು ಬೆಳ್ಕೊಂಡು ಹೋಗ್ತದೆ. ಅದು ಈ ಜನಪದ ಕಲಾವಿದರು ಎಲ್ಲ ನಮ್ಮ ಸಮಾಜದ, ಸರ್ಕಾರದ ಮತ್ತು ನಮ್ಮೆಲ್ಲರ ಪ್ರೀತಿ ಗೌರವಕ್ಕೆ ಪಾತ್ರರಾದವರು ಅಂತ ಹೇಳಿ ಅವ್ರಿಗೆ ಇನ್ನೂ ಈ ಶ್ರೀ ಗುಡ್ಡಪ್ಪ ಜೋಗಿ ಅವ್ರಿಗೆ ಹೆಚ್ಚಿನ ಆಯಸ್ಸು ಆರೋಗ್ಯವನ್ನು ಕೊಡಲಿ ದೇವರು ಅಂತ ಹಾರೈಸಿ ನಾನು ಮಾತನ್ನು ಮುಗಿಸ್ತೇನೆ. ಶ್ರೀನಿವಾಸ ದಂಪತಿಗಳು, ರುದ್ರೇಶ್ ಸೇರಿದಂತೆ ಪ್ರತಿ ಲೋಕಸಿರಿಗೂ ಬರುವ ಅನೇಕ ಮನಸ್ಸುಗಳು ಸೇರಿದಿರಿ. ನಿಮ್ಮೆಲ್ಲರಿಗೂ ಪ್ರೀತಿಯನ್ನು ಮಾಡಿ. ನೀವು ಜೋಗಿ ಹಾಡು ಕೇಳಿದಿರಿ, ಎಲ್ಲೋ ಜೋಗಪ್ಪ ನಿನ್ನ ಅರಮನೆ ಅಂತೇಳಿ. ಆ ಜೋಗಿಯ ಒಂದು ಸುಂದರತೆಯನ್ನು ನೆನಪು ತೋರೋಕ್ಕೆ ಕಿನ್ನರಿ ಜೋಗಿಗಳು ಎಷ್ಟು ಚಂದವಾಗಿರ್ತಾರೆ ಅನ್ನೋದು ಗಮನಿಸ್ತಾರೆ. ಹಾಗೆಯೇ ಈ ಕಿನ್ನರಿ ವಾದ್ಯ ಹೇಗೆ ಏರ್ಪಡ್ತು ಅನ್ನೋದಕ್ಕೆ ಅವರೊಂದು ಕಥನವನ್ನು ನಡೆಸ್ಕೊಡ್ತಾರೆ. ನೀವು ನೋಡೋ ಕಿನ್ನರಿಲೀಗ ಇದು ಸೋರೆಬುರುಡೆ 2 ಸೋರೆ ಹಾಕ್ಕೊಂಡಿರೋ ಕಿನ್ನರಿ, 3 ಸೋರೆ ಕೂಡ ಇರ್ತದೆ. ಮುಂದೆ ಮೆಟ್ಲು ಕೂಡ ಇದೆ. ಮೆಟ್ಲಂದರೆ ವೀಣೆಯಲ್ಲಿ ಹೇಗೆ ಮೆಟ್ಲು ಇರುತ್ತೋ ಹಾಗೆ ಮೆಟ್ಲು ಇರ್ತದೆ. ಆ ಮೆಟ್ಲನ್ನು ವೀಣೆ ಮೆಟ್ಲು ಫಿಕ್ಸ್, ಅದು ಆ ತಾನಕ್ಕೆ ಮಾತ್ರ ನುಡಿಸ್ಬೇಕು, ಮಧ್ಯಕ್ಕೆ ಹೊಂದಿಸ್ಕೊಳ್ಳೋಕ್ಕೆ ಅವಕಾಶ ಇಲ್ಲ. ಆದರೆ ಜನಪದ ಸಂಗೀತದ ಕಿನ್ನರಿ ವೀಣೆ ಅದಕ್ಕಿಂತ ದೊಡ್ಡದು. ನಿಮ್ಮ ಆಗಿನ ಶ್ರುತಿ ಸಾಧ್ಯತೆಗೆ ಹಾಡಿ ಆಗಿನ ಮೂಡಿಗೆ ತಕ್ಕಾಗಿ ಅದನ್ನು ಇಟ್ಕೊಳ್ಳುವಂತಹ ಕಣಿ ಹಂದಿ ಚಿಪ್ಪನ್ನು ಹೊಂದಿಸಿರುವಂತಹ ಕಿನ್ನರಿ ಇದೆ. ಹಾಗಾಗಿ ಇಡೀ ಸಂಪ್ರದಾಯ, ಇಡೀ ಪಂಥ, ನಾಥ ಪಂಥ, ಭೈರವ ಪಂಥದಲ್ಲಿ ಅದ್ಭುತವಾದ ಕಿನ್ನರಿ ಜೋಗಿ ಇದೆ. ಇಡೀ ಹಾಡು ಪರಂಪರೆಯೇ ಆ ಕಿನ್ನರಿ ಜೋಗಿ ಪರಂಪರೆ. ಇದು ನಿಮಗೆ ನೆನಪಿರಲಿ, ಬಹಳ ದೊಡ್ಡ ಮಹಾಭಾರತದ ಸಂಗ್ರಹವನ್ನು ಪಿ ಕೆ ರಾಜಶೇಖರ್ ಮಾಡಿದ್ದಾರೆ. ಅದು ಅನೇಕ ಹಾಡುಗಾರರಿಂದ ಸಂಗ್ರಹಿಸಿದ್ದಾರೆ. ಆದರೆ ಅಲ್ಲಿ ಒಳಗಿರೋ ಹಾಡುಗಾರಿಕೆಯ ದಾರಿ ಇದೆಯಲ್ಲ, ಅದು ಕಿನ್ನರಿ ಜೋಗಿಗಳದು ಅನ್ನೋದು ನಮ್ಮ ನೆನಪಿರಲಿ. ಅದರಲ್ಲಿರೋ 90 ಭಾಗ ಹರಹರನೆ ಜಯಿತು ಇದು ಸೇರಿ ಅಲ್ಲಿರೋ ಕಥನದ ನಡೆ, ಅದರ ರೂಪ ಇವರಿಂದ ಪಡೆದು ಅದು ನೀಲ್ಗಾರು ಹಾಡ್ಬೋದು, ದೇವ್ರಗುಡ್ರು ಹಾಡ್ಬೋದು, ತಂಬೂರು ಇವರು ಹಾಡ್ಬೋದು. ಹಾಂ, ಇವ್ರದೇ ವಿಶೇಷವಾದ ಲಯ, ನಮ್ಮ ಶೈಲಿ, ನಮ್ಮ ಕಡೆ ಧಾಟಿನೇ ಬೇರೆ ಇದೆ. ಈ ಚಿತ್ರದುರ್ಗ, ದಾವಣಗೆರೆ ಅವರ ಶೈಲಿ ಹೌದು, ಹರ ಹರ ಜಯಿತು ಅಲ್ಲಿಂದ ಶುರು ಮಾಡ್ತಾರೆ. ನಮ್ಮ ಇದು ಮಹಾರಾಷ್ಟ್ರ ಕಡೆಯಿಂದ ಏನು ಬಂದ ಅವರ ಶೈಲಿ, ನಿಮ್ಮ ಶೈಲಿಯಲ್ಲಿ ಶರಣವೇ ನ್ಯಾಯ ಮಾಡಿ ಅವದಯ್ಯ ಜಗದ ಭೂಮಿಯ ಒಳಗ ದೇವಕಲಿ ನಗರದಾಗೆ ಪಾಂಡವರ ತಾಯು ಅಣ್ಣ ಮಧ್ಯೆ ಪಾಂಡವನೋ ದೇವಾ ಬಿಡದ ಇದು ವಾಸ ಬಂದ ಈ ಥರದ ಶೈಲಿಯಲ್ಲಿ ನಮ್ಮ ಕಡೆ ಕೊಂಡೋಗ್ತಾರೆ.
ಇಲ್ಲಿ ಈ ಕಿನ್ನೂರಿ ಬಗ್ಗೆ ತಮಗೆಲ್ಲ ಅಧ್ಯಯನ ಮಾಡಿರ್ತೀರಿ, ಕೆಲವೊಬ್ಬರಿಗೆ ಅಧ್ಯಯನ ಗೊತ್ತಿರಲಿಕ್ಕಿಲ್ಲ. ಕಿನ್ನೂರಿ ಹೇಗಾತು, ಈ ಜೋಗಿ ಕಿನ್ನೂರಿ ಯಾಕೆ ಬಂತು, ಅರ್ಜುನ ಯಾಕೆ ಜೋಗಿ ಆದ, ಇದು ಒಂದು ವಿಚಾರ ತಮ್ಮ ಮುಂದೆ ಕಲಿತು ಮಾಡ್ತೀವಿ. ಅರ್ಜುನ ಯಾಕೆ ಜೋಗಿ ಆದ, ಕಿನ್ನೂರಿ ಹೇಗೆ ಬಂತು ಅನ್ನೋದು. ಪಾಂಡವರು ವನವಾಸದಲ್ಲಿ ಇರ್ತಾರೆ. ವಿರಾಟ್ ನಗರದಲ್ಲಿ ಬೇರೆ ಬೇರೆ ರೂಪದಲ್ಲಿ ಇರ್ತಾರೆ. ಅಲ್ಲಿ ವಿರಾಟ್ ನಗರದ ಗೋವುಗಳು ಇವರು ಕೌರವರು ಬಂಧಿಸ್ತಾರೆ. ಕೌರವರು ಬಂಧಿಸಿದಾಗ ಉತ್ತರ ಭೂಪ ಅವನು ಬಿಡಿಸ್ಕೊಂಡು ಬರಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಅವತ್ತು ಅವನಿಗೆ ಸಾರಥಿ ಯಾರೂ ಇಲ್ಲ. ಆವಾಗ ಅರ್ಜುನನೇ ಸಾರಥಿ ಆಗಬೇಕಾಗ್ತದೆ. ಅರ್ಜುನ ಸಾರಥಿ ಆಗಬೇಕಾದ್ರೆ ಆ ಮನೆಯಲ್ಲಿ ಇರ್ತಾನೆ, ಆತ ಬೇರೆ ರೂಪದಲ್ಲಿ ಇರ್ತಾನೆ. ಅವರ ತಂಗಿ ಉತ್ತರಿಗೆ ಭರತನಾಟ್ಯ ಕಲಿಸ್ಲಿಕ್ಕೆ ಇರ್ತಾನೆ. ಆವಾಗ ನಾನು ಬರ್ತೀನಿ ಅಂತ ಉತ್ತರ ಭೂಪಿಗೆ ಹೇಳ್ಕೊಂಡಾಗ ಬಿಲ್ಲು ಬಾಣ ಧನಸು ಒಂದು ಕೋಣೆಯಲ್ಲಿರ್ತವೆ. ಅಲ್ಲಿ ಧರ್ಮರಾಯ ದ್ರೌಪದಿಯವರು ನಿದ್ರಾ ಕಾಲದಲ್ಲಿ ಇರ್ತಾರೆ. ಆವಾಗ ಹೋಗಿ ಅವ್ರು ತೊಗೊಂಡ್ಬಂದು ಆ ಗೋಗಳು ಬಿಡಿಸ್ಕೊಂಡ್ಬಂದು ಅದು ಮತ್ತಲ್ಲಿ ಇಟ್ಟು ಉದಯ ಕಾಲದಲ್ಲಿ ಧರ್ಮರಾಯರಿಗೆ ಅರ್ಜುನ ಕೇಳ್ತಾರೆ, ಅಣ್ಣ ಅತ್ತಿಗೆ ಅವರು ನಿದ್ರಾಭರದಲ್ಲಿ ಇದ್ದಾಗ ತಮ್ಮ ಯಾರು ನೋಡಿದರೆ ಇದಕ್ಕೇನಾದ್ರು ದೋಷ ಇದೆಯೇ ಅಂದರೆ ತಾನು ಹೇಳ್ಕೊಳ್ಳಿಲ್ಲ. ನೋಡಿದರೆ ಏನಾದ್ರು ದೋಷ ಇದೆ ಅಂತ ಆ ತಮ್ಮ ಅರ್ಜುನ ಧರ್ಮರಾಯ ಕೇಳ್ತಾನೆ. ಹೌದಪ್ಪ ಇದೆ, 12 ವರ್ಷ ವನವಾಸಕ್ಕೆ ಹೋಗಬೇಕು, ಭೂಪ್ರದಕ್ಷಿಣೆಗೆ ಹೋಗಬೇಕು, ವನವಾಸಕ್ಕೆ ಹೋಗಬೇಕು. ಆವಾಗ 11 ವರ್ಷ ಅರ್ಜುನ ವನವಾಸ ಮಾಡ್ತಾನೆ, ಇನ್ನೂ 1 ವರ್ಷ ಬಾಕಿ ಇರ್ತದೆ. ಆ ಇರುವಂಥ 1 ವರ್ಷದಲ್ಲಿ ಆತನಿಗೆ ತನ್ನ ತಾಯಿ ಕುಂತಿದೇವಿಯನ್ನು ನೋಡುವಂಥ ಆಸೆ ಜಾಸ್ತಿ ಆಗ್ತದೆ. ದಿನಕ್ಕೂ ಜಾಸ್ತಿ ಆಗ್ತದೆ ಕುಂತಿಯನ್ನು ನೋಡಬೇಕು ಅಂಥೇಳಿ. ಒಂದು ಕಾಮಿಕಿ ವನದಲ್ಲಿ ಋಷಿಗಳು 7 ಜನ ತಪಸ್ವಿಕರಿರ್ತಾರೆ. ಅವರಿಗೆ ಅಲ್ಲಿ ಕಿನ್ನರಿ ಅನ್ನುವಂಥ ಒಂದು ದಾನವಿ ರಾಕ್ಷಸಿ ಅವರಿಗೆ ಯಾವ ತಪಸ್ಸು ಮಾಡೋಕ್ಕೆ, ಹವನ ಮಾಡಲಿಕ್ಕೆ, ಪೂಜೆ ಮಾಡಲಿಕ್ಕೆ ಬಿಡಲ್ಲ. ಪ್ರತಿನಿತ್ಯವೂ ಬಂದು ತೊಂದರೆ ಕೊಡ್ತಾ ಇರ್ತದೆ. ಅದರ ಹೆಸರು ಕಿನ್ನರಿ ಅಂತ. ಈ ಅರ್ಜುನ ಋಷಿಗಳ ಹತ್ರ ಹೋಗಿ, ಸ್ವಾಮಿ ನನ್ನ ತಾಯಿ ನೋಡಬೇಕು, ನಾ ತಡ್ಕೊಳಂಗಿಲ್ಲ, ನಮ್ಮ ತಾಯಿ ನೋಡಬೇಕು, ಹಾಗಿದ್ರೆ ಈ ಕಿನ್ನರಿ ಅನ್ನುವಂಥ ಆ ರಾಕ್ಷಿಯನ್ನು ಕೊಂದಾಕಯ್ಯ, ನಿನಗೆ ಬೇರೆ ದಾರಿ ತೋರಿಸ್ತೇವೆ. ಈತ ತನ್ನ ಧನುಷ್ಠವನ್ನು ಹೊಡಿತಾನೆ, ಅದು ಸತ್ತೋಗ್ತದೆ ಕಿನ್ನರಿ ಅನ್ನುವಂಥ ಧಾನ್ಯಗಳು. ಅದರ 2 ಕುಚೆಗಳಿದೆ, ಬುರುಡೆ ದೇಹದ 2 ಕುಚೆ, ಅದರ ಬೆನ್ನೆಲು ಬಿದ್ರಗಳ, ಅದರ ಕಿವಿ ಅದಕ್ಕೆ ಹಿಂಡಾಕಿಟ್ಟಿದ್ದು, ಅದರ ಮೂಗು ಇದರ ಮೆಟ್ಲು ಮಾಡಿದ್ದಾರೆ. ಅದರ ಹಲ್ಲು ಈಗಾಗಲೇ ಹೇಳಿದ್ರೆ ಚಿಪ್ಪಕ್ಕಿ ಹಲ್ಲು ಅಂತೇಳಿ, ಅದು ವೇಣಿ ಅಂತಂತೆ ಚಿಪ್ಪಕ್ಕಿ ಹತ್ತದು, ಅದರ 16 ಹಲ್ಲುಗಳನ್ನು. ಅದರ ಕೈ ಗಿಣಿ ಮಾಡಿದ್ದಾರೆ, ಅದರ ನರವನ್ನು ತೆಗೆದು ತಂತಿ ಮಾಡಿದ್ದಾರೆ. ಒಂದು ಕಿನ್ನರಿ ಅನ್ನುವಂಥ ರಾಕ್ಷಿಯಿಂದ ಈ ಕಿನ್ನರಿ ಸೃಷ್ಟಿಯಾಗ್ತದೆ. ಅದರ ಚರ್ಮವನ್ನು ಸುಲಿದು ಜೋಳಿಗೆ ಮಾಡಿ ಆತನಿಗೆ ಜೋಳಿಗೆ ಮಾಡಿ ಹಾಕ್ತಾರೆ. ಆ ಧಾನ್ಯವೇ ಬಹಳ ಗುಂಡು ಮಣಿ ಆ ಕಾಲದಲ್ಲಿ ಧರಿಸಿತ್ತಂತೆ. ಆ ಗುಂಡು ಮಣಿ ನಾವೀಗ ಧರಿಸಿಲ್ಲ, ಯಾಕಂದರೆ ಎಲ್ಲ ಬಂಗಾಳಿ ಗುಂಡಿನ ಸರ ಎಲ್ಲ ಹಾಕ್ಕೊಂಡಿದ್ದೇವೆ. ಆ ಗುಂಡು ಮಣಿ ಸರ ಎಲ್ಲ ಹಾಕಿ ಅರ್ಜುನನಿಗೆ ಜೋಗಿ ಮಾಡ್ತಾರೆ ಆ ಋಷಿಗಳು. ಈ ರೂಪ ತಾಳ್ಕೊಂಡು ಹೋಗಯ್ಯ ನಿನ್ನ ಮನೆಗೆ, ನಿನ್ನ ಹಾಡು ಹೇಳು, ನಿಮ್ಮ ತಾಯಿ ಒಂದು ದಿವಸ ನೋಡು, ನಿನ್ನ ಮನಸ್ಸು ಶಾಂತಿ ಆಗೋವರಿಗೆ. ಒಂದು ವೇಳೆ ನಿಮ್ಮ ತಾಯಿ ಗುರುತು ಹಿಡಿದರೆ ಮತ್ತೆ 12 ವರ್ಷ ವನವಾಸ. ಈ ಥರ ಜೋಗಿ ಆಗಿ ತಾಯಿ ಮನೆ ಬರ್ತಾನೆ. ತಾಯಿಯರ ಮನೆಗೆ ಬಂದ ಶಿವರಾಗ ಮಾಡತಾನೋ, ಗಿಣಿನಾಟ ಕರವತಾನೋ. ಪಾಂಡವರ ತಾಯು ಅಣ್ಣ ಜೋಗಿ ಧನಿಗಳ ಕೇಳಿ ಇವತ್ತಿದ ಮಂಚ ಬೀಳದ 7 ಬಾಗಿಲ ದಾಟಿ ಕಡೆಯ ಬಾಗಿಲಿಗೆ ಬಂದು ಪರೀಕ್ಷೆ ಮಾಡತಾಳೋ. ನೀನು ಮಗನಾದ್ರೆ ಹೊರಗೆ ನಿಲ್ಲಬ್ಯಾಡ, ಕೂಡಿ ಉಣ್ಣವನ ಬಾರು. ನಾನಲ್ಲ ನಿನ್ನ ಮಗ, ಚಿರದಂಬು ಜೋಗಿ ಕಂಡ ಮಗನಂತ ಕರೆಯತೀಯ. ನಿನ್ನ ಮಗ ಅರ್ಜುನ ಲಡೆದಲ್ಲಿ ಶಮರಂತ, ಲಡೈಕ್ ಹೋಗ್ಯಾನ ಹೆಂಗೂ ಭೇಟಿಯಲ್ಲಿ ಶಮರಂತ. ಬೇಟೆಗೆ ಹೋಗ್ಯಾನೋ ಏನೋ, ಯುದ್ಧಕ್ಕೆ ಹೋಗ್ಯಾನೋ ಏನೋ. ನಾನೊಬ್ಬ ತಿರುದುಂಬ ಜೋಗಿ, ನನಗ್ಯಾಕಮ್ಮ ಮಗ ಅಂತೀಯ? ಹುಚ್ಚವೇ ತಾಯಿ ದುಃಖ ಮಾಡಬ್ಯಾಡ, ನಾ ನಿನ್ನ ಮಗನೂ ಅಲ್ಲ.
ನಾನು ಸ್ವಲ್ಪ ಹೇಳಿದರೆ ಹಿಂದಿದ್ದವರು ಆಹಾ ಈ ಅವರೇ ಹೇಳ್ತಾರೆ, ನಾನು ನುಡಿಗಳನ್ನು ಹೇಳ್ಕೊಂಡು ಹೋಗ್ತೀನಿ. ಹೀಗೆ ಅರ್ಜುನ ಜೋಗಿ ಆಗಿದ್ದಾನೆ. ನಮ್ಮ ಹಿರಿಯವರು ನಮಗೆ ಕೊಟ್ಟಂಥ ಬಳವಳಿಗೆ ಕಥಾಗಳು ಹೇಳಿದ್ವಿ. ರಾಜ ಹಂಸ ಪರಂಸನ ಕಥೆ, ಲಕ್ಷಾಪತಿ ಕಥೆ ಈಗಾಗಲೇ ಓದಿ ಹೇಳಿದ್ದಾರೆ. ರಾಜ್ಯ ಹಂಸ ಪರಂಸನ ಕಥೆ ರಾಜ ಮಹಾರಾಜರ ಕಥೆ. ಆ ಕಾಲದಲ್ಲಿ ನಮ್ಮ ದೊಡ್ಡಪ್ಪ ಸಿದ್ದಪ್ಪ ಜೋಗಿಯವರು ಹೇಳ್ತಿದ್ರು, ಆ ಕಾಲದ ಜನರಿಗೂ ದೇವರಿಗೂ ಭಾಳ ಹತ್ತತ್ರ ಇದ್ರಂತೆ. ಆ ದೇವರಿಗೂ ಇವರು ದೇವ ಮಾನವರಾಗ್ತಿದ್ರು. ಆವಾಗ ನರಮಾನವರಲ್ಲ, ಭವಿಷ್ಯ ಅವರು ದೇವಮಾನವರಾಗಿದ್ರೇನು. ಹಾಗೆ ಆ ದೇವರಿಗೂ ಇವರಿಗೂ ಭಾಳ ಸಂಬಂಧ ಇತ್ತು. ಮತ್ತು ರಾಜ ಸ್ವಲ್ಪ ಹೊತ್ತು ಮನೆ ಬಿಟ್ಟು ಹೋಗೋದ್ರೊಳಗೆ ದೇವ್ರು ಹೆಂಗೆ ಸಿಗ್ತಿದ್ದ. ರಾಜಹಂಸ ಪರಮಸರ ಕಥೆಯು ಕೂಡ ಒಂದು 5-10 ನಿಮಿಷದಲ್ಲಿ ನಿಮ್ಮ ಮುಂದೆ ತರಲಿಕ್ಕೆ ಬಯಸ್ತೀನಿ. ಅದರ ಮಧ್ಯದಲ್ಲಿ ಗೀಗಿ ಪದಾನು ಹೇಳ್ತಾರಂತ ಈಗಾಗಲೇ ನಮ್ಮ ಡಾಕ್ಟರ್ ಸರ್ ಬಸವರಾಜಣ್ಣ ನಿಮ್ಮ ಮುಂದೆ ಹೇಳಿದ್ದಾರೆ. ಚುಟುಗಾಗಿ ಒಂದು ಗೀಗಿ ಪದ, ಸಣ್ಣ ತಮಾಷೆ ಕಥೆ ಇದ್ರೂ ಪರವಾಗಿಲ್ಲ, ಭಾಳ ಸಣ್ಣ ತಮಾಷೆದ ಒಂದು ಲಾವಣಿನೇ ಹೇಳ್ತೇನೆ. ನಾನೇ ಸೃಷ್ಟಿ ಮಾಡಿದ್ದು. ಹಲವಾರು ಇಲಾಖೆಯಲ್ಲಿ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದೇವೆ ಈಗ. ಯಾಕಂದರೆ ಕಾರ್ಯಕ್ರಮಗಳು ಕಡಿಮೆ ಆಗಿದ್ದಾವೆ. ಆರೋಗ್ಯ ಇಲಾಖೆ, ಅರಣ್ಯ ಇಲಾಖೆ, ಕನ್ನಡ ಸಂಸ್ಕೃತಿ ಇಲಾಖೆ, ವಾರ್ತಾ ಪ್ರಸಾರ ಇಲಾಖೆ ಅವರು ಕೊಟ್ಟಂಥ ಹಾಡುಗಳನ್ನು ನಾವು ಮಾಡ್ಕೊಳ್ತೀವಿ. ಗ್ರಾಮ ಪಂಚಾಯತ್ಗೆ ಅಥವಾ ಊರು ಮುಂದೆ ಅವರೆಲ್ಲ ಅಲ್ಲಿ ಸೇರಿಸ್ತಾರೆ. ನಾವು ತೊಗೊಂಡು ಹೋಗಿ ಆ ಸಂದೇಶ ನಮ್ಮ ಹಾಡಿನ ಮುಖ್ಯ ಸೇರಿಸ್ತಾ ಇದ್ದೀವಿ. ಅದರಲ್ಲಿ ಇವತ್ತಿನ ಕಾಲದ ಬಗ್ಗೆ ನಮ್ಮ ಇವರು ಹೇಳಿದಂಗೆ ಸ್ವಲ್ಪ ತಮಾಸ್ಕಿ ಕಥೆಯೂ ಇರಲಿ ಅಂದ್ರಲ್ಲ, ಒಂದು ಲಾವಣಿ ನಮ್ಮದೇ ರಚನೆ. ಇವತ್ತಿನ ಕಾಲದಲ್ಲಿ ಹೆಣ್ಣು ಸಂತಾನ ಕಡಿಮೆ ಆಗಿದೆ, ಗಂಡು ಸಂತಾನ ಜಾಸ್ತಿ ಆಗೈತೆ. ಹೆಣ್ಣೆ ಸಿಗ್ತಾ ಇಲ್ಲ ಕೆಲವೊಬ್ಬರಿಗೆ. ಮೊದಲು ಬಸವಕುಮಾರ್ ಲೋಹಿತ್ ಕುಮಾರ್ ಹೇಳಿದ್ರಲ್ಲ, ಅದ್ರ ಕಥಾ ಭಾಗ ಹೇಳಿ. ಕೊನೆಯಲ್ಲಿ ನೀವು ಹೊಸಕಾರದ ಹಾಡುಗಳಿಗೆ ಅದ ಒಂದು ನುಡಿ ಇದೊಂದು ಮಧ್ಯ ಲಾವಣಿ ಹೇಳ್ಕೊಂಡು ಆಮೇಲೆ ಆ ಕಥೆಗಳು. ಈಗಿನ ಕಾಲದ್ದು ಹೆಣ್ಣು ನೋಡ್ತಾರೆ, ಹುಡುಗಿ ಕೊಟ್ಟರೆ ಸಾಕಪ್ಪ, ಏನು ಬೇಡ ಹುಡುಗಿ ಕೊಟ್ಟರೆ ಸಾಕು, ಒಪ್ಪಿಗೆ ಆತು, ಕೊಡ್ತೇವಂತ ಆತು. ಆಮೇಲೆ ಒಳಗಿಂದ ಒಳಗೆ ಈ ಇವತ್ತಿನ ಕಾಲದ ವರದಕ್ಷಿಣೆ. ಆವಾಗ ಮಾತುಕತೆಯಲ್ಲಿ ವರದಕ್ಷಿಣೆ, ಇದು ಒಳಗಿಂದ ಒಳಗೆ ತಗೊಳ್ಳೋ ವರದಕ್ಷಿಣೆ. ನಾವೇನು ವರದಕ್ಷಿಣೆ ಕೇಳೋರಲ್ಲ, ನೀವೇನು ಸಾಲ ಮಾಡಿ ಕೊಡಬೇಕಿಲ್ಲ. ಇದ್ದಿದ್ರಾಗ ಸಾಕ್ರಿ ವಾರ ಉಪಚಾರಲ್ಲ, ಉಪಚಾರಲ್ಲ. ಹೆಚ್ಚು ಕಡಿಮೆ ಆದರೆ ನಾಳೆ ನೋಡ್ಕೊಂಡೋನೆಲ್ಲ. ನಾವೇನು ವರದಕ್ಷಿಣೆ ಕೇಳೋರಲ್ಲ, ನೀವೇನು ಸಾಲ ಮಾಡಿ ತರಬೇಕಿಲ್ಲ. ಗಂಡಿಗಂತೂ ಬಟ್ಟೆ ನೀವು ಕೊಡಲೇಬೇಕಲ್ಲ, ವಾಚು ಉಂಗ್ರ ಚೈನ ಸರ ಮಾಮೂಲೆಲ್ಲ, ವರದಕ್ಷಿಣೆ ಅಂತ ನಾವೇನು ಕೇಳೋರಲ್ಲ, ಮದ್ವೆ ಖರ್ಚು ನೋಡ್ಕೊಂಡು ಬಿಡ್ರಿ ಮತ್ತೇನಿಲ್ಲ. ನಾವೇನು ವರದಕ್ಷಿಣೆ ಕೇಳೋರಲ್ಲ, ನೀವೇನು ಸಾಲ ಮಾಡಿ ಕೊಡಬೇಕಿಲ್ಲ. ಹಬ್ಬಕ್ಕೆ ನಿಮ್ಮ ಮಗಳಿಗೆ ಕರ್ಕೊಂಬರ್ಲೇಬೇಕಲ್ಲ, ನಿಮ್ಮ ಮಗಳಿಗೊಂದು ಬೈಕ್ ಕೊಡ್ರಿ ನಮಗೇನಲ್ಲ, ಕೊಡಿಸ್ರಿ ನಮಗೇನಲ್ಲ. ಪೆಟ್ರೋಲ್ ಅಂತ ನಾವೇನು ಕೇಳೋರಲ್ಲ, ಸಣ್ಣದೊಂದು ಪೆಟ್ರೋಲ್ ಬ್ಯಾಂಕು ಕಟ್ಸಿ ಕೊಡ್ರಿ ಕೆಲಸ ನಮಗಿಲ್ಲ. ನಾವೇನು ವರದಕ್ಷಿಣೆ ಕೇಳೋರಲ್ಲ, ನೀವೇನು ಸಾಲ ಮಾಡಿ ತರಬೇಕಿಲ್ಲ. ಇವತ್ತಿನ ಕಾನೂನು ನಿಮಗೆ ಗೊತ್ತೇ ಆಯ್ತಲ್ಲ, ನಿಮ್ಮ ಮನೆ ಆಸ್ತಿಯಾಗ ಮಗಳಿಗೆ ಪಾಲು ಇದ್ದೇ ಐತಲ್ಲ. ನಾವೇನು ವರದಕ್ಷಿಣೆ ಕೇಳೋರಲ್ಲ, ನೀವೇನು ಸಾಲ ಮಾಡಿ ತರಬೇಕಿಲ್ಲ. ಹೀಗೆ ಕಟ್ಕೊಂಡಂಥ ಲಾವಣಿಗಳು ನಾವು ಕಥಾ ರಾತ್ರಿ ಎಲ್ಲ ಹೇಳ್ತಾ ಇರ್ತೀವಲ್ಲ, ಮಧ್ಯ ಇದು ಸಮಾಜಕ್ಕೆ. ನಾವು ಜನಪದ ನಿಂತ ನೀರು ಅಂತ ಭಾವಿಸ್ತಾರೆ ಕೆಲವರು. ಅದು ನಿಂತ ನೀರಲ್ಲ, ಕಾಲದ ಜೊತೆಗಿರ್ತದೆ. ಕಾಲದ ಸಂದರ್ಭನ ಹೆಂಗೆ ಒಳಗೊಳ್ತದೆ, ಹೆಂಗೆ ತೂಗಿಸ್ಕೊಂಡು ಹೋಗುತ್ತೆ ಅನ್ನೋದಕ್ಕೆ ಗುಡ್ಡಪ್ಪಿಯವರು ಹಾಡಿದ, ಅವರೇ ಕಟ್ಟಿದ ಈ ರೂಪ. ಇಂಥವು ಅಕ್ಷರದ ಮೇಲೆ, ಪರಿಸರದ ಮೇಲೆ, ಕಾಡಿನ ಮೇಲೆ ಈಗ ಇನ್ನೊಂದು ಪ್ರಮಾಣದ ಬದುಕನ್ನು ಅವರಿಗೆ ಆಸರೆ ಆಗಿರೋವು ಅಂತಹ ಸಂದರ್ಭಗಳಿಗೂ ಅದಕ್ಕೆ ಕಟ್ಟಿರೋ ಹಾಡುಗಳಿದೆ. ಅದಕ್ಕೆ ಜೊತೆಗೆ ನಿಮಗೆ ಈ ತಲೆಮಾರು ಹೋದರೆ ಬಾಳ ಭಿಕ್ಷುಕ ರಾಜನ ಕಥೆ ಹಾಡುವಂಥವ್ರು, ಲಕ್ಷಪತಿ ರಾಜ ಕಥೆ ಹಾಡುವಂಥವ್ರು, ರಾಜಹಂಸ ಪರಮಹಂಸ ಅವರು ಹೇಳೋ ನಮ್ಮ ಹಳ್ಳಿಗಳಿಗೆ ಬಂದಾಗ ಇವರು ಅಂತಲ್ಲ, ಹಿಂದ್ರಜೋಗುಡು,
ಗೊಂದಲಿಗರು, ನೀಲ್ಗಾರರು ಇವರೆಲ್ಲ ಊರಲ್ಲಿ ನಿಂತು ಕರೆಸಿದ ಮೇಲೆ ಈ ಎಲ್ಲ ಕಥೆಗಳನ್ನ ಹೇಳ್ತೀವಿ. ಇವತ್ತು ಯಾವ ಕತೆ ಹೇಳಬೇಕು ಅಂತ ಅವರು ಇಡೋರು. ಆ ಕ್ಷಣ ಪಬ್ಲಿಕ್ಕಲ್ಲಿ ಈ ಕತೆ ಹೇಳಿ ಅಂತ ಹೇಳಿದ್ದನ್ನು ಅವಾಗ ಕತೆ ಶುರು ಮಾಡೋದು ಅವರ ಪದ್ಧತಿ. ನಮ್ಮ ಸಿನಿಮಾ ಆ ಸಿನಿಮಾ. ಹಾಗಾಗಿ ನೀವು ಇದರಲ್ಲಿ ಲಕ್ಷಾಪತಿ ರಾಜನ ಕತೆ ಹೆಚ್ಚು ತಲುಪಿದೆ. ಬಸವಕುಮಾರ್, ಲೋಹಿತ್ ಕುಮಾರ, ನೀವು ಯಾವ್ದಾದ್ರು ಒಂದು ಕಥೆಯ ಒಂದು 10 ನಿಮಿಷ ಭಾಗವನ್ನು ಕಟ್ಕೊಳ್ಳಿ. ಕಥಾದಲ್ಲಿ ಕಥನ ಗೀತೆಗಳಂತ ನಾವು ಏನು ಧಾಟಿ ತಗೊಳ್ತೇವಲ್ಲ, ಬಾರಯ್ಯ ನನ್ನ ರಾಜ್ಯ ಶಿವಹರಣ್ಯನ್ನ ಮಾದೇವೋ, ಓಹೋ ಅವರು ಹಿಂದೆ ಓಹೋ ಬಾರಯ್ಯ ನನ್ನ ರಾಜ್ಯ ಅನ್ನೋದು ನಾನು ಅಷ್ಟೇ, ಹಿಂದೆ ಅವ್ರು ಹೇಳ್ತಾರೆ ಇನ್ನು ಉಳಿದವ್ರು. ಬಾರಯ್ಯ ನನ್ನ ರಾಜ್ಯ ಸಖ್ಯರಾಗ ಬಾದಾಜಿ ಜಿ ಜಿ. ಚಂದ್ರಾವತಿ ನಗರದಲ್ಲಿ ಚಂದ್ರಶೇಖರ್ ಮಹಾರಾಜರಿದ್ದಾರೆ. 12,000 ದಂಡು, 12,000 ಪ್ರಜೆ, ಬೀರ್ಬಲ ಮಂತ್ರಿ. ಮಹಾರಾಜ ರಾಜ್ಯದವಲತ್ತನ್ನು ಮಾಡಬೇಕಾದ್ರೆ ರಾಜನಿಗೆ ಮುತ್ತ, ಮಾಣಿಕ, ಹವಳ, ರತ್ನ, ವಜ್ರ, ವೈಢೂರ್ಯ, ನೀಲಪೌಳ ರಾಶಿ ರಾಶಿ ಆಗಿದೆ. ಇಂಥ ಮಹಾರಾಜನ ಮಕ್ಕಳ ಸಂಚಾನ ಇಲ್ಲ. ರಾಜನ ಕೈಲಿರುವಂಥ ಪ್ರಜೆಗಳು ಮಹಾರಾಜನಿಗೆ ಬಂಜಿ ಮಹಾರಾಜ ಅಂತ ಹೇಳ್ತಾ ಇದ್ದಾರೆ. ಮಹಾರಾಜ ಇದನ್ನು ಕೇಳಿ ಬಂಜಿ ಅನ್ನೋದು ಸಹಿಸಲಾರದೆ ರಥವನ್ನು ಏರಿ ಕಾಡಾರಣ್ಯಕ್ಕೆ ಹೋಗಿ ಭಗವಂತನ ಕುರಿತು ತಪಸ್ಸನ್ನು ಮಾಡಬೇಕಾದ್ರೆ ಜಂಗಮನಾಗಿ ಬಂದಾನೈ. ಒಂದು ದೇವರ ಗುಡಿಯಲ್ಲಿ ರಾಜ ಭಗವಂತನ ಕುರಿತು ಪೂಜಿಸುವಾಗ ಪರಮಾತ್ಮನೇ ತನ್ನ ನಿಜ ರೂಪ ಮಾಡಿ ಜಂಗಮನಾಗಿ ಬರ್ತಾನೆ. ಮಕ್ಕಳಿಗೆ ಕೊಡ್ಬೇಕು ಸ್ವಾಮಿ, ನನ್ನ ಮಕ್ಕಳ ಫಲ ಇಲ್ಲ, ಜನ ಎಲ್ಲ ಬಂಜಿ ರಾಜ ಅಂತಾರೆ ನನಗೆ, ಇದನ್ನು ನಾನು ತಡಿಲಾರೆ, ನಾನು ನಿನಗೆ ಮಕ್ಕಳ ಫಲ ಕೊಡ್ತೇನೆ, ಮಾವಿನ ನಿನ್ನ ಫಲವನ್ನು ಕೊಡ್ತೇನೆ, ಇದು ಒಯ್ದು ನಿನ್ನ ಹೆಂಡತಿ ಕೊಡು, ನಿನ್ನ ಹೆಂಡತಿ ಗರ್ಭದಲ್ಲಿ ಮಗು ಹುಟ್ಟುತ್ತದೆ, ನೀನೇನು ಕೊಡ್ತೀಯ ಈ ದೇವಸ್ಥಾನಕ್ಕೆ? ನಿನಗೆ ಮಗು ಹುಟ್ಟಿದರೆ. ಈತ ಚಂದ್ರಸೇನ ಮಹಾರಾಜ ಆತನಿಗೆ ಒಬ್ಬ ತಿರುದುಂಬುವ ಜಂಗಮ ಅಂತ ಯೋಚನೆ ಮಾಡಿ, ಮಗು ಹುಟ್ಟಿದರೆ ನೀವು ಕೊಟ್ಟ ಫಲದಲ್ಲಿ ಆ ಮಗುವಿಗೆ ಕೊಯ್ದು ಈ ದೇವಸ್ಥಾನಕ್ಕೆ ನಿಮದ್ದೆ ಕೊಡ್ತೀವಿ. ಹಾಗಿದ್ರೆ 2 ಜನ ಮಕ್ಕಳು ಹುಟ್ಟಲಿ ಮಾವಿನ ಹಣ್ಣಲ್ಲಿ. ಒಂದು ಹುಟ್ಟಿದ್ದ ಗಳಿಗೆಯಲ್ಲಿ ಇಲ್ಲಿಗೆ ತಂದು ನಿಮದ್ದೆ ಕೊಡಬೇಕು, ಒಂದು ನೀನು ಸಾಕಬೇಕು. ಈ ಹರಕೆಗೆ ನೀನು ಮರ್ತಾರೆ 20 ವರ್ಷದವರೆಗೆ ಮಕ್ಕಳು ನಿನ್ನವಾಗಿರ್ತಾವೆ. ಎಂದು 20 ತುಂಬಿತೋ 2 ಮಕ್ಕಳು ದಕ್ಕದೆ ಹೋಗ್ತಾವೆ, ಹರಕೆಗೆ ತಪ್ಪಿದರು. ಹಾಗೆ ಆತು. ಮಕ್ಕಳು ಹುಟ್ಟಿದರು. ಇದರಲ್ಲಿ ಕಥೆಯಲ್ಲಿ ಬಹಳಷ್ಟು ತೊಳ್ತೇವೆ ನಾವು. 4 ಜನ ಇರೋದಕ್ಕೆ ತೊಟ್ಲಿಗೆ ಹಾಕೋ ಶಾಸ್ತ್ರ ಮಾಡ್ತೇವೆ. 4 ಜನ ಮುತ್ತೈದು ಹೆಣ್ಮಕ್ಳು ಆಗ್ತೇವೆ. ಒಬ್ಬೊಬ್ಬರು ಒಂದೊಂದು ಜಾತಿಯರು, ಅವ್ರ ಗಂಡನ ಹೆಸರು ಹೇಳೋದು, ಅದಕ್ಕೆ ಒಡಕು ಹೇಳೋದು. ಇಲ್ಲೇ 1-1.5 ಗಂಟೆ ಕಾಲ ಆಗೋಗುತ್ತೆ ಆ ಮಗನಿಗೆ ಹೆಸರು ಇಡೋದ್ರೊಳಗೆ. ಈಗ ನಾನು ಅಷ್ಟು ಹೇಳಕ್ಕೆ ನಂಗೆ ಟೈಮ್ ಕೊಟ್ಟಿಲ್ಲ. ರಾಜ್ಯ ಹಂಸ ಪರಹಂಸ ಅಂತ ಆ ಹುಟ್ಟಿದ ಮಕ್ಕಳಿಗೆ ಹೆಸರು ಇಡ್ತಾ ಇದ್ದ. 20 ವರ್ಷ ಮರ್ತು ಹೋಗ್ಬಿಡ್ತು ಮಹಾರಾಜ. ಇದನ್ನು ಏನು ಗಮನಿಸಲೇ ಇಲ್ಲ. ಹರಕೆಗೆ ಮರ್ತು ಹೋಗ್ಬಿಟ್ಟ ಮಹಾರಾಜ. ಒಯ್ದು ದೇವ್ರ ಹರಕೆ ತೀರಿಸಲಿಲ್ಲ. ಮಕ್ಕಳು ವಿದ್ಯಾವಂತರಾದರು. ಒಂದು ದಿನ ಸಭೆ ಮಾಡ್ತಾರೆ. ಇಂಥ ಸಭೆಯನ್ನು ಮಾಡಿ ಮಹಾರಾಜ ನನ್ನ ಮಕ್ಕಳು ಏನು ಓದಿರಬಹುದು ರಾಜ್ಯದಲ್ಲಿ ಕರ್ಕೊಂಬಾರ. ಮಂತ್ರಿ ಹೋಗಿ ಕುದುರೆ ಮೇಲೆ ಕರ್ಕೊಂಡು ಬರ್ತಾರೆ. ಎದೆ ಕಿರೀಟ, ಭುಜ ಕಿರೀಟ, ತಲೆ ಕಿರೀಟ, ಮುಂಗೈ ಬಳಿ ಹಾಕ್ಕೊಂಡು ಕುದುರೆ ಏರ್ಕೊಂಡು ಬರ್ತಾರೆ. ಅದಕ್ಕೆ ಧಾಟಿಗಳಿದಾವೆ ಸ್ವಾಮಿ. ಇನ್ನೂ ನನ್ನ ತಂಡ ಇದ್ದರೆ ಆ ಕುದುರೆ ಕುಣಿತ ಹೆಂಗೆ, ಆ ಕುದುರೆ ಬರುವಂಥ ಶಬ್ದ ಹೆಂಗೆ, ಆ ರಥದ ಗಾಲಿ ಶಬ್ದ ಹೆಂಗಿರ್ತವೆ ಅವೆಲ್ಲ ಹೇಳಲಿಕ್ಕೆ ಹಿಂದಿದ್ರೆ ಅದೇನೋ ಹೇಳ್ಬೋದು. ರಾಜಹಂಸ ಪರಹಂಸ ಕುದುರೆ ಏರಿ ಘೇಷಾಮರನಂತ ಒಂದು ಏಟು ಕುದುರೆಗೆ ಬಾರಿಸಿದರೆ ಕುದುರೆ ಕೆಕ್ಕೆ ಹೊಡೆಯುತ್ತಾ ತುಂಬಿದ ಕೇರಿ ಒಳಗೆ ರಾಜ ಕುದುರೆಯ ಓಡತಾವು. ಶಿವ ಶಿವ ಎನ್ನ ದೇವು. ಇದು ಒಂದು ಥರದ ಹಾಕಿ. ಅಯ್ಯಬಾರಯ್ಯ ನನ್ನ ರಾಜ್ಯ ಸತ್ಯರಾಗು ಬಾದಾಜಿ. ಇದು ಒಂದು ಥರದ ಹಾಕಿ. ಇದು ಶೌರ್ಯದಿಂದ ಹೇಳುವಂಥವು. ಮತ್ತು ಏನಾದ್ರು ಸ್ವಲ್ಪ ಏನಾದ್ರು ಈ ಹಣ್ಣಾದ ಸಮಯ ಅಂದರೆ ಏನಾದ್ರು ತೊಂದರೆ ತಾಪತ್ರ ಅವನಿಗೆ ಅಂತ ಬಂದಾಗ ಅದು ಎಳೆದು 4 ಜನ ಸೇರಿಸಿ ರಾಮ ರಾಮ ಕಾಯೋನಿ ಯರೋ ಆದ ನನ್ನ ಅಣ್ಣ ರಾಮ. ಹೀಗೆ ಆ ಧಾತಿಗಳಿರ್ತವೆ. ಇಲ್ಲಿ ಮಹಾರಾಜ ಸಭೆಯಲ್ಲಿ ಕೇಳ್ದ, ಓದ್ಕೊಂಡು ಬಂದಿರಿ ಇಷ್ಟು ಕಾಲ, ಏನು ಓದ್ಕೊಂಡು ಬಂದಿರಿ ಹೇಳ್ರಯ್ಯ? ನಾನು ಹೇಳ್ತೀನಿ ತಂದೆ. ಹಿರೇಮಗ ಎದ್ದು, ಹಾಂ ಹೇಳಯ್ಯ, ನೀನೇ ಹೇಳ. ಪರೀಕ್ಷೆ ಮಾಡಕ್ಕೆ ಬಂದಾರೆ ಇವರೆಲ್ಲ ನಿನಗೆ. ಎಲ್ಲವರು ಕುತ್ಕೊಂಡಿದ್ದಾರೆ ವಿದ್ವಾಂಸರು. ಹಿರೇಮಗ ಎದ್ದು ತಂದೆಗೆ ಶರಣಾಗತನಾಗಿ, ಪಟ್ಟ ಭಾಷೆಗೆ ತಪ್ಪಬಾರ್ದೆ. ನಾನು ಎಷ್ಟು ಹೇಳಿದ್ರೆ ಅವ್ರ ಹಿಂದೆ ಶಿವ ಶಿವ ಹಿಂಗಿರ್ತದೆ ದಾಟಿಯಲ್ಲಿ. ಪಟ್ಟ ಮಾತಿಗೆ ತಪ್ಪಬಾರ್ದಪ್ಪ.
ಭಾಷೆ ಕೊಟ್ಟು ಭಾಷೆಗೆ ತಪ್ಪಿದವ ಮನುಷ್ಯನೇ ಅಲ್ಲ. ಒಂದು ಕಾಡಿನಲ್ಲಿ ಮೃಗ ಇರೋದು ಒಂದು, ಅವನಿರೋದು ಒಂದು. ಹೌದಾ? ಕೊಟ್ಟ ಭಾಷೆಗೆ ತಪ್ಪಬಾರ್ದ. ತಂದೆ ಯೋಚನೆ ಮಾಡುವಾಗ ಗುರುವಿನ ಹರಕೆ ಜ್ಞಾಪನಕ್ಕ ಬಂದಾವೈ. ಅವತ್ತೇನು ಭಾಷೆ ಕೊಟ್ಟು ಬಂದಿದ್ದಲ್ಲ ದೇವ್ರ ಕೈ ಮೇಲೆ, ಜಂಗಮನ ಕೈ ಮೇಲೆ, ಅವತ್ತು ಜ್ಞಾಪನಕ್ಕೆ ಬಂತು. ಅಯ್ಯೋ ಮಗನೇ, ಬೇರೆ ಯಾರಲ್ಲ, ನಾನೇ ಕೊಟ್ಟ ಭಾಷೆಗೆ ತಪ್ಪಿದವ. ತಂದೆ, ಗುರುವಿಗೆ ಭಾಷೆ ಕೊಟ್ಟು ತಪ್ಪಿದೆಯಾ? ನಮ್ಮಲ್ಲಿರುವಂಥ ಆಡುವ ಬಡವರಿಗೆ ಅಷ್ಟೇ ಭಾಷೆ ಕೊಟ್ಟು ತಪ್ಪಾಕಿಲ್ಲ. ತಪ್ಪಿರ್ಬೋದು ತಂದೆ, ಮಕ್ಕಳು ಚಿಕ್ಕವರಿದ್ವಿ, ಮಕ್ಕಳಿಗೆ ಬಲಿ ಕೊಡೋಕ್ಕೆ ನಿನ್ನ ಕೈಯಿಂದ ಆಗಲಿಲ್ಲ, ಹಾಗಾಗಿ ಮರ್ತಿರ್ಬೋದಲ್ಲ ಬಾಪ. ನಾವು ಹೋಗಿ ತೀರಿಸಿ ಬರ್ತೀವಿ. ತಂದೆ ತಾಯಿ ಅಷ್ಟು ಜನ ಬೇಡ ಅಂದರು, ಯಾರ ಮಾತು ಕೇಳಿಲ್ಲ. ಶನಿದೇವ ಆತನ ಮೇಲೆ ವಕ್ರ ದೃಷ್ಟಿ ಬೀರದ ಅಂತಾರೆ ನಮ್ಮ ಕಥೆಯಲ್ಲಿ ಹಿರಿಯ ಮಗನಿಗೆ. ಯಾಕಂದರೆ ಪರಮಾತ್ಮನಿಗೆ ಕೋಪ ಬಂದಿರ್ತೈತಲ್ಲ, ಹಾಗಾಗಿ ಹೊರಡ್ತಾರೆ. ಹೋಗುವ ದಾರಿಯಲ್ಲಿ 10 ಗಾವದ, ನಾವು ಆ ಕಾಲದಾಗ ಮೈಲ್ಗಲ್ಲಿಯನ್ನು ಹೇಳ್ತಿರ್ಲಿಲ್ಲ, ನಮ್ಮ ಹಿರಿಯವ್ರ ಕಥೆ ಹೇಳ್ಬೇಕಾದ್ರೆ. 1 ಗಾವದ 2 ಗಾವದ ಸಕ್ಯರಾಗುಬಾದ ಜಿ ಜಿ ಜಿ. ಗಾವದ 4 ಮೈಲ್ ಅದಕ್ಕೆ ಹಾಕಿದ್ರೆ ಹರದಾರಿ ಅಂತ 10 ಹಾಕಿದ್ರೆ 1 ಗಾವದ ಸ್ವಾಮಿ. ಕುದುರೆ ಹೋಗ್ತಾ ಇದೆ, ಬಹುದೊಡ್ಡ ಅರಣ್ಯ ಒಳಗೆ ಒಂದು ಸಣ್ಣದೊಂದು, ಇಲ್ಲಿ ಇದೆಯಲ್ಲ ಸರೋವರ ಕೆರೆ ಅಂತ ಒಂದು ಕೆರೆ. ಆ ಕೆರೆ ಏರಿ ಮೇಲೆ ಅಣ್ಣ ತಮ್ಮನ ಕುದುರೆ ಹೋಗ್ತವೆ. ತಂದೆ ಮಾಡಿದ ಹರಕೆ ತೀರಿಸಿ ಬರಲಿಕ್ಕೆ ಅಲ್ಲಿ ಒಂದು 7 ಹೆಡಿ ಸರ್ಪ ಒಂದು ಮಂಡ್ಲೋದರಿ ಕಪ್ಪಿ ತಿನ್ನಲಿಕ್ಕೆ 7 ಹೆಡಿನ ತೆರೆದು ಕೂತಿದೆ. ಅದು ನೀರು ಬಿಟ್ಟು ಮೇಲಕ್ಕೆ ಬಂದಿತ್ತು ಕಪ್ಪಿ, ಮಂಡ್ಲೋದರಿ. ಈತ ಹಿರೇ ಅಣ್ಣ ಅದಕ್ಕೆ ಬಾಣ ಹೊಡಕ್ಕೆ ತಯಾರು ಮಾಡ್ದ. ತಮ್ಮ ಹೋಗಿ ಬೇಡಪ್ಪ, ಅದ್ರ ಊಟ ಅದು ಸರ್ಪಿನ ಊಟನೇ, ಅದು ಬೇಡ. ಬಾಳ ಹೋಗಿ ಹೇಳ್ದ, ಹೂಡಿದ ಬಾಣ ಹಿಂದೆ ಇಡೋ ಅಭ್ಯಾಸ ನನಗಿಲ್ಲ, ರಾಜ್ಯವಂಶದವ. ತಮ್ಮನ ಮಾತನ್ನು ತಮ್ಮನಿಗೆ ಸ್ವಲ್ಪ ಶಾಂತಿ ಆಗಲಿಕ್ಕೆ ಆಯಿತು, ತಮ್ಮ ನೀನು ಹೇಳ್ದಂತೆ ಏನಾಗಲಿ, ಬಾಣ ಹೂಡಿ ಬಿಟ್ಟಿದ್ದೇನೆ, ಖುಷಿ ಬಾಣ ಹೊಡಿತೇನೆ. ಖುಷಿ ಬಾಣ ಹೊಡೆದ ಸ್ವಾಮಿ. ಆ ಬಾಣ ಬರೋ ಶಬ್ದಕ್ಕೆ ಭೋರ್ ಗಂದು ಬರ್ತಿತ್ತಲ್ರಿ ಬಾಣ. ಆ ಸರ್ಪ 7 ಹೆಡಿ ಮುಚ್ಕೊಂಡ್ಬಿಡು, ಕಣ್ಣು ಮುಚ್ಕೊಂಡು ತನ್ನ ತಲೆ ತನ್ನ ಶಿಂಬೆಯಲ್ಲಿ ಮುಚ್ಕೊಂಡ್ತು. ಆ ಮುಂದೆ ಕುಂತ ಮಂಡ್ಲೋಧರಿ ಹೋಗಿ ನೀರಿಗೆ ಬಿತ್ತು. ಆ ಕಪ್ಪಿ ಜೀವ ಉಳಿತು. ಹೆಡೆ ತೆರೆದು ನೋಡ್ತದೆ ಸರ್ಪ, ಅಣ್ಣ ತಮ್ಮ ನೋಡು, ಆ ಕಪ್ಪಿ ಉಳಿತು, ಕಪ್ಪಿ ಜೀವ ಉಳಿತು. ಸರ್ಪ ಹೇಳ್ತು, ಇದು ಬನ ನಂದು, 10 ಕಾಂಡವನದಲ್ಲಿ. ನೀ ಎತ್ತಾಗಾರ ಹೋಗಯ್ಯ, ಈ ಬನದಲ್ಲಿ ಅಣ್ಣಗಾಲಿ ತಮ್ಮಗಾಲಿ ನಾ ಕಚ್ಚದಿದ್ರೆ ಸರ್ಪರಾಜನ ಹುಟ್ಟಬಾರ್ದು, ನಾಗಾಮಿಯ ಮಗಾಗಿ ಹುಟ್ಟಬಾರ್ದು ಪಂತ ಮಾಡಿ ಹೊತ್ತಿಸಿ. ಆ ಮಂಡ್ಲೋಧರಿ ಕಪ್ಪಿ ನೀರಿನಲ್ಲಿ ತೇಲ್ತಾ ಹೇಳ್ತದೆ, ಯಾ ತಾಯಿ ಮಕ್ಕಳಪ್ಪ, ನನ್ನ ಜೀವ ಉಳಿಸಿಬಿಟ್ರಲ್ಲ, ಸಣ್ಣ ಪ್ರಾಣಿ ನಾನು, ಮಂಡ್ಲೋಧರಿ ಕಪ್ಪಿ, ನನ್ನ ಮಾತು ಮೀರಿ ಹೋಗಬೇಡಿ. ಅಣ್ಣಗಾಗಲಿ ತಮ್ಮಗಾಗಲಿ ನೀರಿನಲ್ಲಿ ಪ್ರಾಣ ಹೋಗುವಾಗ ನಾನು ಕರೀರಿ. ನೀರಿನಾಗ ಹೊಳಿ, ಕೆರೆ, ಸಮುದ್ರ, ಬಾವಿ ಏನೇ ಇರಬಹುದು, ನಾನು ಕರೀರಿ, ನಿಮ್ಮ ಜೀವ ಉಳಿಸ್ತೇನೆ. ಮಂಡ್ಲೋಧರಿಯೇ ಇಷ್ಟು ಹೇಳಿದ್ರೆ ಸಾಕಪ್ಪ, ಬಂದು ನಿಮ್ಮ ಜೀವ ಉಳಿಸ್ತೇನೆ. ಮುಂದೆ ಹೋಗ್ತಾ ಇದ್ದಾರೆ ಸ್ವಾಮಿ. ಅಣ್ಣನಿಗೆ ಈ ಹಾವು ಹುತ್ತದಲ್ಲಿ ಇದ್ದರೂ ಕೂಡ ನೋಡ್ತಾನೆ ಇದೆ, ಹೊರಗಡೆ ತಲೆ ಹಾಕೊಂಡು ಎತ್ತಲಾಗಿ ಹೋಗ್ತಾರೆ, ಯಾವ ದಿಕ್ಕಿಗೆ ಹೋಗ್ತಾರೆ, ಶಾಪ ಹಾಕ್ತಾರೆ. ನನ್ನನ್ನು ಉಪವಾಸ ಮಾಡಿ ಹೋಗ್ತಾ ಇದ್ದಾರೆ. ಇದು ಎಲ್ಲ ಧಾಟಿಯಲ್ಲಿ ಹೇಳಿದ್ರೆ ಚೆನ್ನಾಗಿರ್ತದೆ ಸ್ವಾಮಿ, ಧಾಟಿಯಲ್ಲಿ ಹೇಳಬೇಕು. ರಾಗ ಸೇರಿಸಿ 4 ಜನ ತಾಳ ಶ್ರುತಿ ಎಲ್ಲ ಇಟ್ಕೊಂಡು ಹಾಡಿದರೆ ಹೌದಂತಾರೆ. ಶಾಪ ಹಾಕ್ತು ಆ ಹಾವು, ನಾನು ಉಪವಾಸ ಮಾಡಿ ಹೋಗ್ತೀಯ, ಈ ಉಪವಾಸ ಇರುವಂಥ ಸರ್ಪ ಶಾಪ ನೀನು ಮುಟ್ಲಿ. ಸರ್ಪ ಶಾಪವೇ ಮೂಟ್ಯಾವೈ. ಆ ನಾದ 1 ಬನ್ನಿನೋ 2 ಬನ್ನಿನೋ 3 ಬನ್ನಿ ಕಟ್ಕೊಂಡಿರ್ತಾರೆ ಸೇರಿ. ಅಲ್ಲಿ ಮುಂದೆ ಒಂದು ಗಾವದಾಗ ಹೋದರು. ಅಣ್ಣನಿಗೆ ಸರ್ಪ ಶಾಪದಿಂದ ತಲೆ ಸುತ್ತಿತು, ಚಳಿ ಜ್ವರ ಬಂತು, ನೀರು ಕೇಳ್ದ. ತಮ್ಮ ನಾ ನೀರು ಕುಡಿಬೇಕಮ್ಮ. ಇಲ್ಲೇ ಇರಪ್ಪ, ಮಲಗಬೇಡ, ಎಚ್ಚರವಾಗಿರು ತಮ್ಮ, ನೀರಿಗೆ ಹೋದ. ಆ ಸರ್ಪಿನ ಬನಾನೆ ದಾಟಿ ಹೋಗ್ಬಿಟ್ಟ, ನೀರು ಹುಡುಕ್ತಾ ಆತ ಆ ಸರ್ಪಿನ ಬನದಲ್ಲಿ ಮಲಗಿದ. ಆ ಪಂತ ಮಾಡಿದ ಸರ್ಪ ಬಂದು ತೀರ್ಕೊಂಡು ಹೋಗ್ತಾನೆ. ತಮ್ಮ ನೀರು ತಂದ ಮೇಲೆ ನೋಡಿ ಎಷ್ಟೆಷ್ಟು ವರ್ಣನೆ ಮಾಡಿದ್ದಾರೆ. ಆತ ನೀರು ತಂದು ನಮ್ಮಣ್ಣ ಅವ ಸಾಯ್ಬೇಕಾದ್ರೆ ಆ ಮರಕ್ಕೆ ಇದಕ್ಕೆ ಬೆನ್ನು ಕೊಟ್ಟು ಸತ್ತಿರ್ತಾನೆ. ನಮ್ಮಣ್ಣ ನಾನು ಬರೋ ತಡವಾಗಿ ನನ್ನ ಮೇಲಿನ ಸಿಟ್ಟಿಗಾಗಿ ಮಲಗಿದಾನಂತ ಈತ ನೀರು ತಂದಂಥ ಏನು ಒಂದು ಎಲೆ ಹೊಟ್ಟೆಯಲ್ಲಿ ತರ್ತಾನೆ. ಆ ಎಲೆಯ ದೊನ್ನೆ ಆತನ ಬಾಯಿಗೆ ಹಚ್ಚಬೇಕಾದ್ರೆ ಒಂದು ಕಾಗಿಗೆ ನೀರು ಸಿಕ್ಕಿದ್ದಿಲ್ಲ ಅಂತ ವಾಯ್ಸ್. ಆ ಕಾಗಿಗೆ ರಕ್ಕುಳ್ಳ ಪಕ್ಷಿ ನನಗೆ ನೀರು ಸಿಕ್ಕಿಲ್ಲ, ಇವನು ಕುಡಿತಾ ಇಲ್ಲ, ಸತ್ತಣಿ ನೀರು ಕುಡಿಸ್ತಾನಲ್ಲ, ಬಂದು ಅದು ಕುಡಿಯೋಕೆ ಬಂದು ಇವ್ನು ಕೈ ಮೇಲೆ ಕೊಡ್ತೇನೆ. ಅದು ಕೈ ಬಿಟ್ಟುಬಿಟ್ಟೆ, ನೀರು ಬಿದ್ದು ಹೋದ.
ಅಣ್ಣಗೂ ಇಲ್ಲ ತಮ್ಮಗೂ ಇಲ್ಲ ತಾಯಿಗೂ ಇಲ್ಲ. ಆವಾಗ ಗೊತ್ತಾಯ್ತು ನಮ್ಮಣ್ಣ ಸರ್ ಅಲ್ಲಿ ಸ್ವಲ್ಪ ಶೋಕರಾಗಗಳನ್ನು ಇನ್ನೇನು ಮಾಡಿ ಅಣ್ಣ ಸತ್ತ ಅಂತ ಹೇಳಿ ಊರಿಗೆ ಹೋಗಿ ಹೇಳ. ಹಾಗಿದ್ರೆ ಎಲ್ಲರೂ ಹೋಗಿ ಧ್ಯಾನ ಮಾಡಬೇಕು. ಬೆಂಕಿನೂ ಇಲ್ಲ ಕಾಡಿನಲ್ಲಿ, ಗುದ್ಲಿ ಪಿಕಾಸಿನೂ ಇಲ್ಲ. ತರ್ತೇನೆ ನೆಲದ ಮೇಲೆ ಬಿಟ್ಟು ಹೋದರೆ ಪ್ರಾಣಿ ಪಕ್ಷಿಗಳು, ಹದ್ದು ಕಾಗಿ ನರಿನ ಎಲ್ಲ ನಮ್ಮ ಅಣ್ಣನ ತಿನ್ಬಿಡ್ತಾವೆ. ಪದೇ ತನ್ನ ಶೆಲ್ಲೆಯಲ್ಲಿ ಕಟ್ಟಿ ಗಂಟು ಮಾಡಿ ಒಂದು ಬಳ್ಳಿ ತೊಗೊಂಬಂದು ಕಟ್ಟಿ ಮರದ ಹೆರಿ ಮೇಲೆ ಕುತ್ಕೊಂಡು ಕೊಡಪಾನ ಎಳೆದಂತೆ ಎಳೆದು ಬಾವಿ ಒಳಗಿನ ಕೊಡಪಾನ ಎಳೆದಂತೆ ಆ ಮರದ ಹೆರಿ ಕಟ್ಟಿ ಬೆಂಕಿ ಸಿಕ್ಕರೆ ಬೆಂಕಿ ತರ್ತೇನೆ, ಒಂದೇಳೆ ಗುದ್ಲಿ ಪಿಕಾಸಿ ಸಿಕ್ಕರು ತರ್ತೇನಪ್ಪ ಹೋಗ್ತಾನೆ. ಇಲ್ಲಿ ಇವನು ಹೋದ ದಾರಿಯಲ್ಲಿ ಚಕ್ರಾವತಿಯ ನಗರ, ಆ ಕಾಲದಲ್ಲಿ ರಾಜರ ಕೈಯಲ್ಲಿ ಅಪ್ಪಣೆ ಪಡೆದಂಥ ಒಬ್ಬ ವೇಷಿ ಪದ್ಮಾವತಿ. ಬೋರ್ಡ್ ಹಾಕ್ಕೊಂಡು ನಗಾರಿ ಇಟ್ಟಿದ್ದೀನಿ, ಕಂಚಿನ ನಗಾರಿ, ಬೆಳ್ಳಿ ಗುಣಕು ಇಟ್ಟಿದ್ದೀನಿ, ಒಂದು ಏಟ್ ಇದ್ರ ಮೇಲೆ ಬಾರಿಸಿದ್ರೆ 1,000 ರೂಪಾಯಿ ಕೊಡಬೇಕು, ಒಂದು ದಿವಸ ಉಳಿಬೇಕು. ಅಣ್ಣನ ವ್ಯಥೆಯಲ್ಲಿ ನೋಡಲೇ ಇಲ್ಲ ಸ್ವಾಮಿ. ಈತ ನೀರು ಹರಿತಿತ್ತು, ಫಲಕ ಏನು ಓದಲಿಲ್ಲ. ಆ ನಗಾರಿ ಮೇಲೆ ದೇವಸ್ಥಾನ ಅಂತೇಳಿ 10 ಏಟ್ ಮಾರಿಸ್ಬಿಟ್ಟ. 10,000 ರೂಪಾಯಿ ಕೊಡಬೇಕು. ಇಲ್ಲ ಅವನ ಹತ್ರ ಹಣ, ಅವನಿಗೆ ಕೊಡಲಾರ್ದು ಬಂದನೇನು ಕೊಡ್ತಾಳೆ. ಕೊನೆಗೆ ಆತನ ರೂಪಕ್ಕೆ ನಾನು ಮದುವೆ ಮಾಡ್ಕೊ, ಸಾಧ್ಯ ಇಲ್ಲ. ದೇವ್ರಂತ ಕೈದು ಮುರಿದೇನೆ, ಒಳಗೆ ಬಂದ ತಕ್ಷಣ ನಿನಗೆ ಅಕ್ಕ ಅಂದೇನಿ, ತಂಗಿ ಅಂದಿದ್ದೀನಿ, ತಾಯಿ ಅಂದಿದ್ದೀನಿ, ಅಂದವ್ರ ಜೊತೆಯಲ್ಲಿ ನಾನು ಇರಬಾರ್ದು. ನಿನ್ನ ಮೇಲೆ ನಾನು ಮನಸ್ಸು ಮಾಡಿಬಿಟ್ಟೇನೆ. ನೀನೇನಾರು ಹೇಳು, 10,000 ಬೇಡ, ನೀನು ನನ್ನ ಮದುವೆ ಆಗೋದು ಬೇಡ, 10 ದಿವಸ ಉಳಿ. ಇಲ್ಲ, ತಾಯಿ ಅಕ್ಕ ಅಂದವ್ರ ಜೊತೆಯಲ್ಲಿ ಉಳಿದ್ರೆ ಏನು, ಮದುವೆ ಆದ್ರೆ ಏನು, ಹಿಂಗೆ ಬಾಯಾಗಾರ ಹೇಳಿ ನನಗೆ ಶಾಂತಿ ಪಡಿಸೋ, ಅಷ್ಟು ನನಗೆ ಮನಸ್ಸಾಗೈತಿ. ಅದು ಹಾಡೆ ನಮ್ಮ ಧಾಟಿಯಲ್ಲಿ ಅವಕ್ಕೆಲ್ಲ ಹಾಡು ಮಾಡಿದ್ದೇವೆ. ಮನಸ್ಸ ಮಾಡ್ಯೇನೋ ನಾನು ನಿನ್ನ ಮ್ಯಾಲಿ ಶಿವಹರನ್ನ ದೇವು ಹರನೇ, ಮನಸ್ಸ ಮಾಡ್ಯೇನೋ ನಾನು. ಅದು ಹೆಣ್ಣು ವೇಷದ ಹಾಡುಗಳು. ಹೀಗೆ ಕುಣ್ಕೊಳ್ತಾ ಬಂದು ಹೇಳಿ ಆತ ತಿರುಗಿ ಹೋದರೆ ಮುಂದೆ ಬಂದು ನಮ್ಮದೊಂದು ಇದು ಇರ್ತದೆ, ಗೆರೆ ಇರ್ತದೆ, ಅಲ್ಲಿವರೆಗೆ ಮುಂದೆ ಕುಣಿತಾ ಬಂದು ಹಿಂಗೆ ಕೈ ಬೀಸಿ ತಿರುಗಿ ಹೋದರೆ ಹೌದೇನೋ ಅಂತ ಮನಸ್ಸು ಮಾಡಿ ಹೋದ್ಲೇನೋ ಅವನ ಮೇಲೆ. ಹಾಗಿರ್ತದೆ ನಮ್ಮ ಕಥೆ. ಆತ ನೀ ಬೆಂಕಿ ತೊಗೊಂಬರೋಕ್ಕಾಗಲಿಲ್ಲ ಸ್ವಾಮಿ. ಆತನಿಗೆ ಶಿಕ್ಷೆ ಗಲ್ಲಿಗೇರಿಸಿದ್ರು. ಗಲ್ಲಿಗೇರಿಸ್ಬೇಕಾದ್ರೆ ನಿಮ್ಮಂಥವ್ರು ಎಲ್ಲರೂ ಅಲ್ಲಿ ನೋಡಕ್ಕೆ ಬಂದಿದ್ರು. ಆತನಿಗೆ ಗಲ್ಲಿಗೆ ಹಾಕ್ಬೇಕಾದ್ರೆ ಈ ಕಾಲದಲ್ಲಿ ಕೂಡ 2 ನಿಮಿಷ ಅವಕಾಶ ಕೊಡ್ತಾರಂತೆ. ನಿನ್ನ ಮನದ ಆಶೆಯನ್ನು ಕೇಳು, ನಿನ್ನ ಮನದ ಆಶೆಯನ್ನು ಕೇಳು. ಹೇಳ್ತಾನೆ, ಏನು ಮನದ ಆಶೆ ಇಲ್ರಪ್ಪ, ಇಷ್ಟು ಜನ ಸೇರಿದ್ದೀರಿ, ಬರವ ದಾರಿಯಲ್ಲಿ ತಂದಿ ಮಾಡಿದ ಹರಕೆ ತೀರ್ಸಕ್ಕೆ ಬಂದಿದ್ವಿ, ಅಣ್ಣ ಹಾವು ಕಚ್ಚಿ ಸತ್ತೋದ, ಬೆಂಕಿಗೆ ಬಂದಿದ್ದೆ, ದೇವಸ್ಥಾನ ಅಂತೇಳಿ ನಗಾರಿ ಹೊಡೆದಿದ್ದಕ್ಕೆ ನಿಮ್ಮೂರು ವೇಷಿ ನನಗೆ ಈ ಥರ ಮಾಡಿದ್ದಾಳೆ. ನಮ್ಮ ಊರ ಕಡೆಯವ್ರು ಯಾರು ನೆಂಟರು ಬೀಗರು ಅಥವಾ ಯಾರು ವ್ಯವಹಾರ ಉದ್ಯಮಿಗೆ ಹೋದರೆ ನಿಮ್ಮ ಹಿರಿಯ ಮಗ ಹಾವು ಕಚ್ಚಿ ಸತ್ತ, ನಿಮ್ಮ ಸಣ್ಣ ಮಗನಿಗೆ ಗಲ್ಲಿಗೆ ಹಾಕಿದ್ರಂತ ಹೇಳಿದ್ರೆ ಸಾಕು. ಇದು ನನ್ನ ಮನದ. ಆವಾಗ ಜನ ಎಲ್ಲ ಬಹಳ ದುಃಖದಿಂದ, ಅವತ್ತಿನ ಕಾಲದಲ್ಲಿ ಅವರಲ್ಲಿರುವಂಥ ವ್ಯತಾನ ಶಕ್ತಿ 7,000 ರೂಪಾಯಿ ಆಗ್ತದೆ ಸ್ವಾಮಿ ಕಾಣಿಕೆ ಕೊಟ್ಟಿದ್ದು. ಇನ್ನು 3,000 ಉಳಿತು ಬಾಕಿ. ಅವನ 2 ಕುದುರೆ, 2 ಒಡವೆ, ರಾಜ ಒಡವೆ, 1,000 ಬಾಕಿ. ಇನ್ನು 2,000 ಉಳಿತು. ಅವನ ಮನೆಯಲ್ಲಿ ಇದ್ದು ಸಂಬಳಕ್ಕಿದ್ದು ತೀರಿಸೋದು. ಹೀಗೆ ತೀರಿಸ್ತಾ ಇರ್ತಾನೆ. ಅಂದರೆ ಭಿಕ್ಷವನು ಬೇಡಬೇಕವ. ಯಾಕಂದರೆ ಇವ ದೊಡ್ಡ ರಾಜನ ಮಗನಲ್ಲ, ಇವನಿಗೆ ಏನಾರು ಮಾಡಿ ನನ್ನ ಮೇಲೆ ಮನಸ್ಸು ಮಾಡಲಿ ಅಂತ ಹೇಳಿ ಶೀರಿ ಜೋಳಿಗೆ ಬೇರೆ ಹೆಸರು ಹೇಳಬಾರ್ದು. ಹೇ ಪದ್ಮಾವತಿಯ ಭಿಕ್ಷ, ನಂದೇ ಹೆಸರು ಹೇಳಬೇಕು. ಯಾರ ಮನೆಗೆ ಹೋದರೂ ಹೇಳ್ಕೊಂಡೇ ಇರ್ತಾನೆ. ಇಲ್ಲಿ ಭಗವಂತ ಪರಮಾತ್ಮ ಪಾರ್ವತಿಯವನ ದೇಶ ಕಲ್ಯಾಣಕ್ಕೆ ಹೋಗ್ಬೇಕಾದ್ರೆ ಪಾರ್ವತಿ ದೇವಿ ಹೇಳ್ತಾಳೆ, ಎಂಥ ಕೆಲಸ ಮಾಡ್ತೀವಿ ದೇವ, ಇದಕ್ಕೆ ನೀನು ಭೋಳ್ಯಾ ಶಂಕರ. ಅಲ್ಲೆಲ್ಲ ತತ್ವಪದಗಳನ್ನು ಬಳಸ್ಕೊಳ್ತೇವೆ. ಆತನಿಗೆ ಪುನರ್ಜನ್ಮ ಮಾಡ್ತಾರೆ ರಾಜೇಶ್ವರಿ. ಆತ ತಮ್ಮನ ಹುಡುಕಿ ಬಂದಾಗ ಈ ಊರಲ್ಲಿ ಅವರೆಲ್ಲ ಒಟ್ಟಾಗುವಂಥ ಈಗ ಇಟ್ಕೊಳ್ಳಿ ಹಾಗೆ ನೀವು ಈಗ ಅವರ ಕಥನ ಶೈಲಿಯ ಹಾಡುಗಾರರೀಗ ಕಡಿಮೆ ಇದ್ದಾರೆ. ಸತೀಶೀಲಾವತಿ ಸದಾರಮೆ ನೋಡ್ತಿರಲ್ಲ, ಆ ಕಥನವನ್ನೇ ಪೂರ್ತಿ ಓದುವಂಥ ಸತೀಶೀಲಾವತಿ ಕಥೆ ಸೇರಿ ಪ್ರದರ್ಶನ ಮಾಡ್ತಾರೆ. ಅವರು ಇದಾದಮೇಲೆ ಹೊಸ ಕಾಲದ 1-2 ಹಾಡ್ತಾರೆ, ಒಂದು ತಮಾಷೆ ಹಾಡ್ತಾರೆ. ಅದ್ರ ಜೊತೆಗೆ ಅವರ ಬಾಳು ಬದುಕು ಮತ್ತು ಹೇಗಿತ್ತು ಅನ್ನೋದು ಕೂಡ ಕುರಿತು ನಿಮ್ಮ ಜೊತೆಗೊಂದು ಸಂವಾದ ಆಗಬೇಕು. ನೀವೀಗ ಗುಡ್ಡಪ್ಪ ಚೌಗಿಯರೇ ನಿಮ್ಮ ತಂದೆ ಕಾಲದಿಂದ ನೀವು ಇದನ್ನು ಹಾಡ್ತಾ ನೀವು ಹೇಗೆ ಇದರಲ್ಲಿ ಜಮೀನು ಮನೆ ಎಲ್ಲ ಎಷ್ಟಿದೆ? 1 ಎಕರೆ. 1 ಎಕರೆ. ಏನೇನು ಬೆಳಿತೀರಿ? ನಮ್ಮ ಸಾಗರ ತಾಲೂಕಿನಲ್ಲಿ ಸ್ವಲ್ಪ ಭತ್ತ, ಕಬ್ಬು,
ಇದು ಬೆಳಿತೇವೆ. ಸ್ವಲ್ಪ ಒಂದೊಂದು ಗದ್ದೆಗೆ 1 ಕ್ವಿಂಟಲ್ 2 ಕ್ವಿಂಟಲ್ ಈಗ ಶುಂಠಿ ಬೆಳೆಯೋದು ಮಾಡಿದ್ದಾವೆ ನಮ್ಮ ಕಡೆಗೆ. ಶುಂಠಿ ಬೆಳೆ ಮಕ್ಕಳು ಮರಿ ಎಲ್ಲ 2 ಜನ ಗಂಡು ಮಕ್ಕಳಿದ್ದಾರೆ. ಒಬ್ಬ ಮಗ ಸ್ವಲ್ಪ ರೈತ ಇದನ್ನೆಲ್ಲ ಮಾಡ್ಕೊಂಡು ನನ್ನ ಜೊತೆ ಹಾಡು ಹೇಳಕ್ಕೆ ಬರ್ತಾನೆ. ಒಬ್ಬ ಮಗ ಅದು ಇದು ಸಣ್ಣ ಪುಟ್ಟ ಕಾಂಟ್ರಾಕ್ಟ್ ಮಾಡ್ಕೊಂಡಿದ್ದಾನೆ. ಈಗ ನೀವು ಈಗಾಗಲೇ ಎಷ್ಟು ವರ್ಷದಿಂದ ಹಾಡ್ತಾ ಇದ್ದೀರಿ? ಬಾಲ್ಯದಿಂದಾನೇ ಬಂತು ಸ್ವಾಮಿ ನನಗಿದು. ಬಾಲ್ಯದಿಂದ ಅಂದರೆ ನಮ್ಮ ದೊಡ್ಡಪ್ಪ ನಮ್ಮ ಅಪ್ಪರೆಲ್ಲ ಮಾಡ್ತಿದ್ರು. ಅವರು ಚಿಕ್ಕ ಪುಟ್ಟ ಇವೆಲ್ಲ ಹಿಡ್ಕೊಂಡು ಕಿನ್ನೂರಿ ಹಿಡ್ಕೊಂಡು ಅಥವಾ ಅವ್ರದ್ದು ಗಂಟು ಹೊತ್ಕೊಂಡು ಹೋಗ್ತಿದ್ದೆ. ಊರ ಮುಂದೆ ವೇದಿಕೆ ಮಾಡಿ ಅವ್ರ ಕತೆ ಮಾಡಬೇಕಾದ್ರೆ ಬೆಳವರೆಗೂ ಅವ್ರ ಜೊತೆಗೆ ಕುತ್ಕೊಳ್ತಿದ್ದೆ. ಕಡೆಗೆ ನಾನು ಅವ್ರ ಪೇಟಿಗೆ ಶ್ರುತಿ ಹಾಕಕ್ಕೆ ಶುರು ಮಾಡಿದೆ. ಹಾಗೆ ಜೊತೆಗೆ ಧಾಟಿ ಹಿಡಿತಾ ಇದ್ದೆ. ಆವಾಗ ಜನ ಎಲ್ಲ ಹುಡುಗ ಚೆನ್ನಾಗಿ ಹೇಳ್ತಾನೆ, ಇನ್ನೊಂದು ಹೇಳಿಸ್ತು, ನಾನು ಒಂದು ಹಾಡು ಹೇಳಕ್ಕೆ ಹಿಡಿದೆ. ಆವಾಗೆಲ್ಲ ಭಾಳ ಕಾಲದ ಹಳೆಯ ಹಾಡು ತಮಮ್ ಸಾಬ ಅವರ ಲಾವಣಿಗಳು, ಶಿಶುನಾಳ ಶರೀಫ ಅವರ ತತ್ವಪದಗಳನ್ನು ಇವೆಲ್ಲ ಬಳಸ್ಕೊಳ್ತಿದ್ರು. ನಾನು ಒಂದೊಂದು ಹಾಡು ಕಲ್ತು ಹೇಳ್ತಿದ್ದೆ ಅದ್ರಾಗ. ಹಾಗೆ ಹೇಳ್ತಿದ್ವಿ ಶಿಶುನಾಳ ಶರೀಫ್ ಒಂದು ತತ್ವ ಸಮತ್ ಸಾವುದ್ರು ಅಥವಾ ಶಿಶುನಾಳ ಶರೀಫ್ ಸಮತ್ ಸಾವುದ್ರು ಯಾವ್ದಾದ್ರು ಶಿಶುನಾಳ ಶರೀಫ್ ಒಂದು ನುಡಿ ಒಂದು ಚರಣ ಹಾಡಿದ್ರು ಸಾಕು. ಶಿಶುನಾಳ ಶರೀಫ ಅವರ ತತ್ವಪದದಲ್ಲಿ ಬಹಳಷ್ಟು ಕೊಡದ ಮೇಲೆ ದೇಹ ಒಂದು ಕೊಡ ಮಾಡಿ ಬಳಸ್ಕೊಂಡಿದ್ದಾರೆ ಶರೀಫ್ ಅವರು. ಎಂತ ಭಕ್ತಿವಂತಳಕಿ ಕುಂಬಾರಕಿ, ಬ್ರಹ್ಮಾಂಡವೆಲ್ಲ ತುಂಬಿಕೊಂಡಿರುವ ಕುಂಬಾರಕಿ. ಎಂತ ಭಕ್ತಿವಂತಳಕಿ ಕುಂಬಾರಕಿ. ಚಿನ್ನ ಎಂಬುವ ಮಣ್ಣನು ತರಸಿ, ತನು ಎಂಬವ ನೀರನು ಹಣಸಿ, ಗುಣ ಎಂಬವ ಹುದ್ದಲ ಕಲಸಿ, ಮನಸ್ಸು ಎಂಬವದ ಸೋಸುವಕಿ. ಎಂಥ ಭಕ್ತಿವಂತಳಕಿ ಕುಂಬಾರಕಿ. ಚಿತ್ತ ಎಂಬವ ತಿಗುರಿಯ ಹೂಡಿ, ಜ್ಞಾನ ಎಂಬವ ಬಡಗೆಯ ಮಾಡಿ. ಚಿತ್ತ ಎಂಬವ ತಿಗುರಿಯ ಹೂಡಿ, ಜ್ಞಾನ ಎಂಬವ ಬಡಗೆಯ ಮಾಡಿ. 360 ಸುತ್ತನು ತಿರುವಿ ಗಡಗೆ ತಯಾರ ಮಾಡವಕಿ. ಎಂಥ ಭಕ್ತಿವಂತಳಕಿ ಕುಂಬಾರಕಿ. ಬ್ರಹ್ಮಾಂಡವೆಲ್ಲ ತುಂಬಿಕೊಂಡಿರುವ ಕುಂಬಾರಕಿ. ಎಂಥ ಭಕ್ತಿವಂತಳಕಿ ಕುಂಬಾರಕಿ. 6 ಕಾಸಿಗೊಂದ ಗಡಿಗೆಯ ಮಾರಿ, 3 ಕಾಸಿಗೊಂದ ಕುಡಿಕೆಯ ಮಾರಿ. ವಸುದೇಳು ಶಿಶುನಾಳಧೀಶನ ಮುಂದ ಜ್ಞಾನದ ಮಗಿ ಒಂದಿಡವಕಿ. ವಸುದೇಳು ಶಿಶುನಾಳಧೀಶನ ಮುಂದ ಜ್ಞಾನದ ಮಗಿ ಒಂದಿಡವಕಿ. ಎಂಥ ಭಕ್ತಿವಂತಳಕಿ ಕುಂಬಾರಕಿ. ಸಮತ್ ಸಾಯಿದ್ರು ಲಾವಣಿಗಳು ತಮಮ್ ಸಾವಿರ ಕಾಲದಲ್ಲಿ. ಭಾಳ ಹಳೆ ಎಂಥ ಕಾಲ ಬಂತ ಯವ್ವ ಇಂದು ನಮ್ಮ ಹೇಳ್ತಾಳ್ರಿ. ಇಂಥದೆಲ್ಲ ಇದ್ದಿಲ್ಲವ್ವ ನಮ್ಮ ಕಾಲ ಕಂತಾಳ್ರಿ. ಹೊತ್ತು ಮುಂಚಿಗೆ ಹೇಳೋದಿಲ್ಲ ಈಗಿನ ನಮ್ಮ ತಂಗಿರ್ರಿ. 8ಕ್ಕೆದ್ದು ಗಂಟೆ ನೋಡಿ ಗಂಟ ಮೋರೆ ಹಾಕ್ತಾರಿ. ಗಂಟೆಗೆ ಸ್ವಲ್ಪ ಬುದ್ಧಿ ಇಲ್ಲ ಎಬ್ಬಿಸಿ ಬಿಡ್ತು ಅಂತಾರಿ. ಕಡೆ ಹೋಗೋದಿಲ್ಲ, ಹಲ್ಲಗಿಲ್ಲ ತಿಕ್ಕೋದಿಲ್ಲ. ಮುಖ ಮುಂಚೆ ತೊಳಿತಾರಿಲ್ಲೋ ಪೌಡರ್ ಯಾತ್ನೆಲ್ಲ ಹತ್ತಾರಿ. ಜಾರಿ ಜಟ್ಟಿ ಸೀರೆ ಉಟ್ಟು ಮೇಲೆ ಬುಲೋದು ತೊಡ್ತಾರಿ. ಜಾರಿ ಜಟ್ಟಿ ಸೀರೆ ಉಟ್ಟು ಮೇಲೆ ಬುಲೋದು ತೊಡ್ತಾರಿ. ತುರುಬಿಗೆ 27 ಕಡ ಕಡ್ಡಿ ಮ್ಯಾಲೆ ಮತ್ತೊಂದಿಡ್ತಾರಿ. ಎಂಥ ಕಾಲ ಬಂತ್ರೆ ಯವ್ವ ಇಂದು ನಮ್ಮ ಹೇಳ್ತಾಳ್ರಿ. ಇಂಥದೆಲ್ಲ ಇದ್ದಿಲ್ಲವ್ವ ನಮ್ಮ ಕಾಲ ಕಂತಾಳ್ರಿ. ಯಾರಿ ಸೀರಿ ಇಲಕಲ ಸೀರಿ ಒಜ್ಜಿ ಆಗ್ತಾವಂತಾರಿ. ನೆಲ ಗುಡಿಸುವಂಥ ಸೀರಿ ತಿದ್ದಿ ತೀಡಿ ಉಡ್ತಾರಿ. ಗಂಡನ ಕೂಡ ಮುಂಬೈಯಿಂದ ಕಾಲಿಗೆ ಚಪ್ಪಲ್ ತರ್ಸ್ಯಾರಿ. ಗಂಡನ ಕೂಡ ಮುಂಬೈಯಿಂದ ಕಾಲಿಗೆ ಚಪ್ಪಲ್ ತರ್ಸ್ಯಾರಿ. ಅರ್ಧ ಕಾಲಿಗೆ ಚಪ್ಪಲ್ ಮೆಟ್ಟು ಛತ್ರಿ ಹಿಡಿದು ತಿರುಗ್ತಾರಿ. ಮನೆ ಗಂಡನು ಇದರಿಗೆ ಬಂದರ ಕಾಲ್ ಮ್ಯಾಲ ಕಾಲ ಕುಂದಿರ್ತಾರಿ. ಎಂಥ ಕಾಲ ಬಂತ್ರಿ ಯವ್ವ ಇಂದು ನಮ್ಮ ಹೇಳ್ತಾಳ್ರಿ. ಇಂಥದೆಲ್ಲ ಇದ್ದಿಲ್ರವ್ವ ನಮ್ಮ ಕಾಲ ಕಂತಾಳ್ರಿ. ಈಗ ನೀವು ಹಾಡೋ ದಾಟಿಗೂ ನಿಮ್ಮ ತಂದೆಯೋ ತಾತ ಹಾಡೋ ದಾಟಿಗೆ ಏನು ಫರ್ಕ್ ಆಗಿದೆ? ಇದು ಲಾವಣಿ ಇದೆ ಧಾಟಿಯಲ್ಲಿ. ಆ ಹಾಡುಗಳು ಜನಪದ ಹಾಡುಗಳಿದ್ದೀವಲ್ಲ, ಶೈಲಿಗಳಿದೆ ಬೇರೆ ಬೇರೆ ಆಗಿದೆ. ಅದರಾಗೆ ನೀವು ಜಿ ಪದನೂ ಹಾಡ್ತೀರಿ. ಹೌದು. ಎಲ್ಲ ಜಿ ಪದ ಒಂದು ಸೊಲ್ಲು
ಹಳೆಯ ಶೈಲಿಗಳು. ಇತ್ತೀಚಿನ ದಿನದಲ್ಲಿ ನೋಡ್ರಿ 10 ವರ್ಷಕ್ಕೆ ಜನಪದ ಹಾಡುಗಳು ಲಾವಣಿಗಳು ಈ ಬೇರೆ ಬೇರೆ ಈ ಮಾಧ್ಯಮ ಬಂದ ಮೇಲೆ ಎಷ್ಟು ಬೇಗ ಬೇಗ ಬದಲಾವಣೆ ಆದವು. ನಮ್ಮ ಹಿರಿಯರು ಹಾಡ್ತಿದ್ರು, ಸುವಿ ಬಾ ಹರನಿಗೆ ಸುವಿ ಬಾ ಗುರುವಿಗೆ ಸುವಿ ಬಾ ಚೆನ್ನ ಬಸವಣ್ಣ ಸುವಿ. ಭೂಮಿ ಹುಟ್ಟುತ್ತ ಮೊದಲೇ ಭೂಲಕ ಬೆಳೆಯುತ್ತ ಮೊದಲೇ ನೀನೇ ಹುಟ್ಟಿದ್ದೇನೋ ಚೆನ್ನ ಬಸವಣ್ಣ ಸುವಿ. ಎಲ್ಲ ದೇವರಿಗೆ ನಂಬಿ ಕಲ್ಲಾದೆ ಮಷಿನಾಗಿ ರುದ್ದುರ ಶಿವಕಂತಿ ಚೆನ್ನ ಬಸವಣ್ಣ ಸುವಿ. ರುದ್ದುರ ಶಿವಕಂತಿ ಬಸವಣ್ಣನ ನಂಬಿದರ ಜಜ್ಜಿ ಕಲರಾಮಯ್ಯನ ನೀ ದಯ ಮಾಡೋ ಸುವಿ. ಅಜ್ಜೇರಿಲ್ಲದ ಮಣಿ ಮಜ್ಜಿಗಿಲ್ಲದ ಊಟ ಸಜ್ಜೇಣರಿಲ್ಲದ ಸವ ಶಿವ ಪೂಜೆ ಸುವಿ. ಹಿರಿಯರಿಲ್ಲದ ಮಣಿ ಗುರುವು ಇಲ್ಲದ ಮಠ ದೇವರ ಇಲ್ಲದಂಥ ಸವಿಗೂಡಿ ಎಲ್ಲ ಸುವಿ. ಈ ಥರ ಸುವಿ ತನ್ನೊಂದು ತಂದು ನಾನು ಈ ಥರದ ಧಾಟಿಗಳಿದ್ದು. ಈಗ ಯಾವ್ದು ಹಾಡನ್ನು ಇಷ್ಟಪಡ್ತಾರೆ? ಎಲ್ಲ ಕಾಲೇಜಿಗೆ ಹೋದ್ರು, ಹಳ್ಳಿಗೆ ಹೋದ್ರು, ಯಾವ ಹಾಡನ್ನು ಜಾಸ್ತಿ ಇಷ್ಟಪಡ್ತಾರೆ? ನಿಮ್ಮ ಹೆಚ್ಚಿನ ದಿನದಲ್ಲಿ ಸ್ವಲ್ಪ ಈ ಲಾವಣಿಗಳು ಗೀಪದಗಳು ಇಂಥವೆಲ್ಲ ನೋಡ್ತಾರೆ. ನಾನು ಒಂದು 10 ವರ್ಷದ ಹಿಂದೆ ಸ್ವಲ್ಪ ಕಡಿಮೆ ಆಗಿತ್ತು ನಮ್ಮ ಜನಪದ. ಈ ಮಾಧ್ಯಮದ ಕಡೆಗೆ ಜಾಸ್ತಿ ಇತ್ತು. ಈಗ ನೋಡಿ, ನೀವು ಮಾಧ್ಯಮದವ್ರು ನೀವು ಧಾರಾವಾಹಿ ಎಲ್ಲ ನೋಡ್ತಾ ಇರಬೇಕು, ಅಕ್ಕಂಗಿಯರೆಲ್ಲ ನೀವು ನಿಮ್ಮ ಮನೆಯಾಗೆ. ಈಗ ಅದಕ್ಕೆ ಕಡಿಮೆ ಮಾಡಿ ಕನ್ನಡದ ಕೋಗಿಲೆ ಜನಪದ ಬರ್ತದೆ, ಅದಕ್ಕೆ ಜಾಸ್ತಿ ನೋಡ್ತಾರೆ ಜನ. ಈಗ ನಾವು ಹಾಗೆ ಈಗ ಬೆಂಗಳೂರಿನಲ್ಲಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಆವಾಗ ನೀಡ್ತಾ ಇದ್ದೇನೆ. ಮಹಾಲಕ್ಷ್ಮಿ ಟೆಂಪಲ್ನಲ್ಲಿ ಹಲವಾರು ಕಾರ್ಯಕ್ರಮ, ಒಂದು 100 ಕಾರ್ಯಕ್ರಮ ಬೆಂಗಳೂರಿನಲ್ಲೇ ಕೊಟ್ಟಿದ್ದೇವೆ ನಾವು. ಎಷ್ಟು ಜನ ನಿಂತ್ಕೊಂಡು ಕಾರ್ಯಕ್ರಮ ಕೇಳ್ತಾರೆ, ಮುಗಿದ್ರು ಇನ್ನೊಂದು ಹೇಳ್ತೀರಂತ ಚೀಟಿ ಬರೀತಾರೆ. ಹಾಗೆ ಈ ಹಿಂದೆ ಒಂದು 10 ವರ್ಷದ ಹಿಂದೆ ಅದೇನು ಹೊಸದಾಗಿ ಬಂದಿದ್ದಕ್ಕೋ ಏನು, ಒಂದು ಅಮ್ಮಾರು ಮನೆ ಬಿಟ್ಟು ನಮ್ಮ ಹಾಡು ಕೇಳೋಕೆ ಹಳ್ಳಿ ಕಡೆ ಬರ್ತಿರ್ಲಿಲ್ಲ. ಇನ್ನು ಸ್ವಲ್ಪ ಐತಡಿ, ಇನ್ನೊಂದು ಸ್ವಲ್ಪ ಐತಡಿ ಅನ್ನೋ. ಈಗ ಸ್ವಲ್ಪ ಗಿಲ್ಪ ಕೇಳೋಲ್ಲ, ಬಾಗಿಲು ಹಾಕೇ ಬರ್ತಾರೆ. ಕಥೆಯಲ್ಲಿ ಕುತ್ಕೊಂಡು ಕೇಳುವಂಥ ಮಟ್ಟಕ್ಕೆ ನಮ್ಮ ಜನಪದ ಕಡೆಗೆ ಜಾಸ್ತಿಯಾಗಿ ಒಲವು ತೋರಿಸಿದ್ದಾರೆ ಅಂತ ಹೇಳಿ ಈಗ ಅಷ್ಟು ಸಂತೋಷ ಆಗ್ತದೆ. ಈಗ ಒಂದು ವಾರದಾಗೆ ಇನ್ನೊಂದು ವಾರ ಆಗಿಲ್ಲ, 6 ದಿವಸ ಆಯ್ತು. ನಮ್ಮ ಕಾರವಾರ ಜಿಲ್ಲೆಗೆ ಬರ್ತದೆ, ಸಿದ್ದಾಪುರ ತಾಲೂಕಿದೆ. ಅಲ್ಲಿ ಮೊನ್ನೆ ಒಂದು ಕಾರ್ತಿಕ ಮಾಡಿದ್ರು, ವೀರಭದ್ರ ಸ್ವಾಮಿ ಕಾರ್ತಿಕ. ಅವತ್ತೇ ಬಹಳ ಚಳಿ. ಅವತ್ತು 2ನೇ ತಾರೀಕು ಅದು. ಭಾಳ ಚಳಿ ಅಂದ್ರೆ ಅವತ್ತು ಭಾಳ ಚಳಿ ಆಗೈತೆ ನಮ್ಮ ಕಡೆಗೆ. ಹೊಸ ವರ್ಷ ಬಂದಿದ್ದಕ್ಕೋ ಏನೋ ಅಂತ ಕೊರೆಯುವಂಥ ಚಳಿಯಲ್ಲಿ ಸುಮಾರು ಒಂದು 600-700 ಜನ 9:30ರಿಂದ 3 ಗಂಟೆವರೆಗೂ ಕೂತ್ಕೊಂಡಿದ್ದಾರೆ. ನಾನೇ ಮುಗಿಸ್ದೆ, 3 ಗಂಟೆ ಮುಗಿಸ್ಬಿಟ್ಟೆ, ಆ ಚಳಿ ತಡಿಲಾರ್ದ. ಹಾಗೆ ಅಷ್ಟೊತ್ತಿನವ್ರು ಕೂತ್ಕೊಂಡು ಇವತ್ತಿನ ಕಾಲದ ಯುವಕರು ಯುವತಿಯವರು ಆ ತಾಯಿಂದ್ರೆಲ್ಲ ನನ್ನ ಕತೆ ಕೇಳ್ತಾರೆ. ಆ ಕಥೆಯಲ್ಲಿ ಬರುವಂಥ ಸಾರಾಂಶವಾಗಿರ್ತದೆ. ಸತೀಶ್ ಶೀಲಾವತಿ ಕತೆ ತೊಗೊಂಡಿದ್ದೆ. ಆ ಕತೆ ಕೇಳ್ತಾ ಹೋದಂಗೆ ಮುಂದೆ ಏನಾಗ್ತದೆ ಇದನ್ನು ಹಾಗೆ ಆ ರಾಜನ ಸಪ್ಪರಂಥ ಗಂಡು ಮಕ್ಕಳಿಗೆ ಮುಂದೆ ಏನಾಗ್ತದೆ, ಅವಾಗ ನೀರಿಗೆ ಬಿದ್ದನ ಅವ್ನು ನೀ ಕಪ್ಪಿ ಬಂದು ಉಳಿಸ್ತಾ, ಇವೆಲ್ಲ ಕೇಳ್ತಾರೆ. ಇದು ನೀವು ಯಾರಾದರೂ ಅವ್ರ ಮೇಲೆ ಕೇಳ್ಬೋದಾದ ಅಭಿಪ್ರಾಯ ಸಂವಾದವನ್ನು ಮುಂದುವರಿಸಬೇಕು ಅಂತ ಕೇಳ್ತೀವಿ. ಇನ್ನು ಮುಂದೆ ನಿಮ್ಮ ಹಿಂದೆ ಮಕ್ಕಳು ಮೊಮ್ಮಕ್ಕಳು ಕಲಾವಿದರು ಬರ್ತಾರ? ಇನ್ನು ಮುಂದೆ ಮಕ್ಕಳಿಗೆಲ್ಲ ಕಲಿಸಿದ್ದೇವೆ. 90 ಭಾಗ ಕಡಿಮೆ. ಯಾಕಂದರೆ ವಿದ್ಯಾದ ಕಡೆ ಹೋಗಿದ್ದಾರೆ. ಈಗೆಲ್ಲ ನಮ್ಮಲ್ಲಿ ವಿದ್ಯಾ ಯಾರೂ ಕಲ್ತವ್ರಿಲ್ಲ ಸರ್. ಇಡೀ ನಮ್ಮ ರಾಜ್ಯದಲ್ಲಿ ಒಂದು ಬಾರಿ ರಾಜ್ಯ ಮಟ್ಟದ ಜೋಗಿ ಸಮ್ಮೇಳನ ಮಾಡಿದ್ವಿ ಶಿವಮೊಗ್ಗ. ಆವಾಗ ಸಂಖ್ಯೆ 3 ಲಕ್ಷ ಸೇರ್ತು. 3 ಲಕ್ಷದಲ್ಲಿ ಒಂದು 2,000 ಜನನೂ ವಿದ್ಯಾವಂತರಿಲ್ಲ. ಇದರಲ್ಲಿ ಒಬ್ಬರು MP ಇಲ್ಲ, ಒಬ್ಬರು MLA ಇಲ್ಲ, ಒಬ್ಬರು ಗ್ರಾಮ ಪಂಚಾಯತ್ ಮೆಂಬರ್ ಇಲ್ಲ, ಒಬ್ಬರು ತಾಲೂಕಿನಾಗ ಮೆಂಬರ್ ಇಲ್ಲ. 3 ಲಕ್ಷ ಜನಸಂಖ್ಯೆ ನಮ್ಮ ರಾಜ್ಯದಾಗ ಸಿಗ್ತದೆ. ಎಲ್ಲ ಮರಾಠಿ ಜನನ ಬೇರೆ ಎಲ್ಲ ನಮ್ಮ ಜೋಗಿ ಪಂಥಗಳು ಹೇಳ್ದಲ್ಲ, 12 ಪಂಥಗಳು ಸೇರಿ ಬಳಿಗಾರ ಜೋಗಿ ಇರ್ಬೋದು, ಕಿನ್ನರಿ ಜೋಗಿ ಇರ್ಬೋದು, ಎಲ್ಲ ಸೇರಿ ನಮ್ದು 3 ಲಕ್ಷ ಜನಸಂಖ್ಯೆ ಸಿಗುತ್ತೆ. ಯಾಕಂದ್ರೆ ಸರ್ವೆ ಮಾಡಿದೇವಲ್ಲ. ಹೀಗೆ ವಿದ್ಯಾವಂತರು ಕಡಿಮೆ. ಈಗ ಇತ್ತೀಚಿನ ದಿನದಲ್ಲಿ ಎಲ್ಲ ಮಕ್ಕಳು ಶಾಲೆಗೆ ಹೋಗ್ತಾರೆ. ಅತ್ಲಾಗೆ ಈಗ ಹಳ್ಳಿ ಬಿಟ್ಟೆಲ್ಲ ಬೆಂಗಳೂರು ಕಡೆ ಮಕ ಮಾಡಿದ್ದಾರೆ. ಅಲ್ಲಿ ಬೆಂಗಳೂರಾಗ ಏನು ಮಾಡ್ತಾರೋ ನಮ್ಗೆ ಗೊತ್ತಿಲ್ಲ. ಯಾರು ಕೇಳೋ ಬೆಂಗಳೂರಿಗೆ ಹೋಗ್ತೇವೆ. ಅದೇನು ನಿಮ್ಗೆ ಅನ್ಸುತ್ತಾ ಇನ್ನು ಕಲೆ ಉಳಿಯುತ್ತದೆ? ಯಾಕಂದ್ರೆ ಮತ್ತೆ ಜನ ತಿರುಗಿದಾರ ಈ ಜನಪದ ಕಡೆಗೆ. ಈಗ ನಮಗೆ ಅಷ್ಟು ಹುಮ್ಮಸ್ಸು ಬರ್ತದೆ. ಕಲಾವಿದ್ರಿಲ್ವಲ್ಲ? ಅಲ್ಲಲ್ಲ, ಯಾಕಂದರೆ ನಮ್ಮ ಮಕ್ಕಳು ನಮ್ಮ ಜೊತೆಗೆ ಬಂದು ನಮ್ಮ ಕಲೆಯನ್ನು ನೋಡಿದ್ರಲ್ಲ, ಆ ಜನ ಕೊಡುವಂಥ ಹುಮ್ಮಸ್ಸು, ಆ ಜನ ಕೊಡುವಂಥ ಗೌರವ ಯಾಕೆ ನಾವು ಪಡಿಬಾರ್ದು ಅನ್ನೋದು ನಮ್ಮ ಮಕ್ಕಳಿಗೂ ಈಗ ಹುಟ್ಟೈತಿ. ಈಗ ನಾನು ಶಾಲೆಯಲ್ಲಿ ಹೊಂಗಿರಣ ಶಾಲೆ ಅಂತ ಇದೆ ನಮ್ಮ ಸಾಗರದತ್ತ. ಕಡಿಮೆ ಅಂದರೆ ಒಂದು 600 ಜನ ಸ್ಟೂಡೆಂಟ್ಗಳಾಗಿದ್ದಾರೆ ಈ ಶಾಲೆಯಲ್ಲಿ, ಕಾಲೇಜಿನಲ್ಲಿ.
ಈಗ ಬೇರೆ ಬೇರೆ ಸಂಘ ಸಮಿತಿಯವರು ದೊಡ್ಡವರೇ ಹಾಡ್ಗಳನ್ನು ಕಲಿತಾರೆ, ಎಲ್ಲ ಕಥೆಗಳನ್ನು ಕೂಡ ಕಲಿಯಲಿಕ್ಕೆ ಮಾಡಿದ್ದಾರೆ. ನನ್ನನ್ನು ಕುರಿತು ಎಷ್ಟೋ ಜನ PhD ಮಾಡಿದ್ದಾರೆ. ಇದೇ ಜನಪದವೇ ನಿಮ್ಮ ಬೆಂಗಳೂರಿನವ್ರು ಮಾಡಿದ್ದಾರೆ. ಅಮೇರಿಕದಿಂದ ಬಂದು ನನ್ನ ಹತ್ರ PhD ಮಾಡಿದ್ದಾರೆ. ನೀವು ಹೊರದೇಶಗಳಿಗೆ ಹೋಗಿದ್ದು? ಇಲ್ಲ ಸ್ವಾಮಿ, ಕಾಶ್ಮೀರ ಹೋಗಿದ್ದೇನೆ. ಶಿಮ್ಲಾದಲ್ಲಿ ಭಾರತ ಉತ್ಸವ ಆಯಿತು 88ರಲ್ಲಿ. ಆವಾಗ ಡಾಕ್ಟರ್ ಕರೀಂ ಖಾನ್ರ ಅಧ್ಯಕ್ಷರು ಅಕಾಡೆಮಿಗೆ, ಅವರು ನಮ್ಮನ್ನು ಕಳಿಸಿದ್ರು. ಆಮೇಲೆ ಗೋರಖ್ಪುರದವರೆಗೂ ಹೋಗಿದ್ದೇನೆ, ಅಲ್ಲಿ ಕಾರ್ಯಕ್ರಮ ಕೊಟ್ಟಿದ್ದೇನೆ. ಗೋರಖ್ಪುರದಲ್ಲಿ, ಲಕ್ನೋದಲ್ಲಿ ಕಾರ್ಯಕ್ರಮ, ದೆಹಲಿಯಲ್ಲಿ ಕಾರ್ಯಕ್ರಮ, ಹೀಗೆಲ್ಲ ಮಾಡಿದ್ದೀನಿ. ಹೊರದೇಶಕ್ಕೆ ಹೋಗಿಲ್ಲ. ನಿಮಗೆ ಈ ಕಲೆಯಿಂದ ಆರ್ಥಿಕ ಸುಧಾರಣೆ ಏನಾದ್ರು ಆಗಿದೆಯಾ? ಸುಧಾರಣೆ ಮೊದಲೇ ಏನಾಗಿತ್ತು ಅಂದರೆ ನಮ್ಮವ್ರು ಕೊಟ್ಟಷ್ಟಕ್ಕೆ ಮಾಡಿಬಿಟ್ರು, ಸಂಭಾವನೆ ಮಾತಾಡ್ಕೊಳ್ತಿರ್ಲಿಲ್ಲ. ಒಟ್ಟು ಇವ್ರ ಕಲೆ ತೋರಿಸ್ಬೇಕಿತ್ತು. ಇವತ್ತು ಈ ಊರಿಗೆ ಬಂದಿದ್ದಾರೆ ಜೋಗ್ಯಾರ ಅಂದರೆ ಒಂದು ಜನ ಎಲ್ಲ ಸೇರಿ ಒಂದು ಊರು ಮುಂದೆ ರಂಗಸ್ಥಳ ಹಾಕ್ತಿದ್ರು, ಕಾರ್ಯಕ್ರಮ ಫಸ್ಟ್ ಮಾಡ್ತಿದ್ರು. ಆಮೇಲೆ ಅವ್ರ ಮನೆಗೆ ಹೋಗಿ ಇವರು ಹಾಡು ಹೇಳಿ ಭಿಕ್ಷಾ ಮಾಡ್ತಿದ್ರು. ಅದ್ರಾಗ ಜಾಸ್ತಿ ಕೊಡ್ತಿದ್ರು. ಶೇರ್ ಕೊಡೋರು 2 ಶೇರ್ ಕೊಡ್ತಿದ್ರು, ರೂಪಾಯಿ ಕೊಡೋರು 2 ರೂಪಾಯಿ ಕೊಟ್ಟರು. ಅಲ್ಲಿ ಇವರ ಜೀವನ ಉಪಾಯಕ್ಕೆ ಮಾಡಿಕೊಂಡ್ರು. ಬರೀ ಸುಮ್ಮನೆ ಹೋಗಿ ಹಾಡು ಹೇಳ್ತಿರ್ಲಿಲ್ಲ. ಇವತ್ತು ಈ ಊರಾಗ ಒಂದು ಕತೆ ಮಾಡಿದ್ರು ಅಂದರೆ ರಾತ್ರಿ ಎಲ್ಲ ಕತೆ ಮಾಡಿದ್ದಾರೆ, ಅವ್ರಿಗೇನಾದ್ರು ಕೊಡಬೇಕಲ್ಲಪ್ಪ, ಹಿಂಗೆ ಇದ್ರ ಮೇಲೆ ಇತ್ತು. ಈಗ ನಾವು ಹಾಗಿಲ್ಲ. ಈಗೇನಿದ್ರು ಕಾಂಟ್ರಾಕ್ಟ್, ಇಷ್ಟು ಕೊಡ್ತೀರಾ ಬರ್ತೀವಿ. ಈಗ ಒಬ್ಬ ಹಿನ್ನೆಲೆ ಕಲಾವಿದ ಬರಬೇಕಾದ್ರೆ ಎಷ್ಟು ಕೊಡ್ತೀಯಪ್ಪ ಅಂತ ಆ ಮಟ್ಟಕ್ಕೆ ಬಂದಿದೆ. ಇದು ನಮ್ಮ ಸಮಾಜದಲ್ಲಿ ಇದೇನಿಲ್ಲ, ಸರಿಪಾಲಿದೆ ನಮಗೆ. ನಾವು ಏನೇನು ಕೊಟ್ಟರು 4 ಜನ ಬಂದರು, ರೂಪಾಯಿ ಬರಲಿ 4 ಆಣೆ ಬರಲಿ 8 ಆಣೆ ಬರಲಿ, ಸರಿಪಾಲಿದೆ. ಹಾಗಾಗಿ ನಮ್ಮ ಸಂಘ ಸಮಿತಿಗಳು ಉಳ್ಕೊಂಡು ಬಂದಿದೆ. ನಿಮ್ಮ ಮೊದಲ ಸಂಭಾವನೆ ಆಗಿದೆ, ಹೌದು, ಆರ್ಥಿಕವಾಗಿ ಸುಧಾರಣೆ ಆಗಿದೆ. ಇವತ್ತಿನ ಕಾಲಕ್ಕೆ ತೊಂದರೆ ಇಲ್ಲ ಸ್ವಾಮಿ, ಇಲ್ಲಿವರೆಗೂ ಅಡ್ಡಿ. ನೀವು ಮೊದಲಿಗೆ ತೆಗೆದುಕೊಂಡ ಸಂಭಾವನೆ ಎಷ್ಟು? 1 ರೂಪಾಯಿ 1 ಶೇರ್ ಅಕ್ಕಿ 4 ಜನರಿಗೆ. ನಂತರ 101 ರೂಪಾಯಿ ಮಾಡಿದ್ದೇನೆ. 101 ರೂಪಾಯಿದಲ್ಲಿ 3 ವರ್ಷ ಮಾಡಿದ್ದೇನೆ, 4 ಜನರಿಗೆ ಬೆಳವರೆಗೂ. ಏಕದಮ್ 500 ರೂಪಾಯಿ ಮಾಡಿದೆ, 1000ಕ್ಕೆ ಹೋಯ್ತು. ಕಮರ್ಷಿಯಲ್ ಆದಮೇಲೆ ಈಗ 15,000 10,000 ಹೋಯ್ತು. ಅವರು ಹಿಂದೆ ಒಂದು ಸಂದರ್ಭ ಈಗೆಲ್ಲ ಬರ್ಬೇಕಾದ್ರೆ ಕಾಲ ಅವ್ರು ಹೇಳಿದ್ರಲ್ಲಿ ಉಪಜೀವನ ಅಲ್ಲ, ಅಲ್ಲಿ ಆ ಭಾವ ಹೇಗಿತ್ತು ಅಂತ ಹೇಳ್ತೀನಿ, ಈಗಿನ ಭಾವಕ್ಕೂ ಲಿಂಕ್ ಮಾಡ್ತೇನೆ. ರಾತ್ರಿ ಎಲ್ಲ ಕತೆ ಆಡೋದು, ಎಲ್ಲರೂ ಕೇಳ್ತಾರೆ. ಯಾರು ಅವಾಗೇನು ದುಡ್ಡು ಕೊಡ್ಬೇಕಲ್ಲ, ಆ ಮೊಯ್ ಮಾಡೋರು ಇರೋದು ಇರ್ತಿತ್ತು ಖುಷಿಗದು. ಅದು ಬಿಟ್ಟರೆ ಅವ್ರು ಬೆಳಿಗ್ಗೆ ಮನೆಯಿಂದ ಮನೆಗೆ ಒಂದು ತಂಡ ಹೋಗೋದು, ಆಡ್ಕೊತ ಹೋಗೋದು. ಆವಾಗ ಒಂದು ಸೇರು, ಒಂದು ಮರ, ಒಂದು ಬುಟ್ಟಿ, ಅರ್ಧ ಕೊರೆ ಭತ್ತ, ರಾಗಿ ಕಡಿಮೆ. ಇವರು ಭತ್ತ ಬಿಟ್ಟರೆ ಪಕ್ಕಕ್ಕೆ ಶಿಕಾರಿ ಬುಕ್ ರಾಗಿ ಭತ್ತ ಬರುತ್ತೆ, 10-20 ಕಿಲೋಮೀಟರ್ಗೆ. ಅಷ್ಟು ವ್ಯತ್ಯಾಸ ಹಾಸಿ ಮೇಲೆ ಹಾಕಿ ಕೊಟ್ಟಿದ್ದನ್ನು ಇಟ್ಕೊಂಡು ಅವ್ರು 1 ವರ್ಷ ಜೀವನ ಮಾಡೋರು. ಅಂದರೆ ಮೊದಲೇ ಸಂಭಾವನೆ ಇರ್ತಿರ್ಲಿಲ್ಲ. ಅವ್ರು ಮೊದಲೇ ಕತೆ ಒಪ್ಪಿಸ್ಬಿಡೋರು. ಅದ್ರ ಪ್ರಮಾಣದ ಮೇಲೆ ಎಷ್ಟು ಚೆನ್ನಾಗಿತ್ತು ಅನ್ನೋದು ಮಗ 1 ಸೇರ್ ಕೊಡೋತಕ್ಕ ಜಮೀನು ಮಾಡೋದಕ್ಕಿಂತ ಜಾಸ್ತಿ ಆಗಿ ಚೀಲಗಂಟ್ಲೆ ಕಟ್ಟಿಟ್ಟಿದ್ರು ನಮ್ಮ ಹಿರಿಯರು. ಜಮೀನು 2 ಎಕರೆ 3 ಎಕರೆ ಜಮೀನು ಮಾಡಿದವ್ರ ಮನ್ಯಾಗೂ ಅಷ್ಟು ಭತ್ತ ಇರ್ತಿರ್ಲಿಲ್ಲ, ಚೀಲ ಕಟ್ಟಿಡೋರು. ಅದಕ್ಕೋಸ್ಕರ ಇದು ಜಾಸ್ತಿ ನೀವು ಸಂಭಾವನೆ ಇರಲಿಲ್ಲ. ಅವಾಗ ಸಂಭಾವನೆ ಇವರೇ ಕೇಳಲ್ಲ. ಅವ್ರು ಗೌಡ್ರೆ ಅಂತ ಹೋಗಿ ನಿಂತರು, ಗೌಡ್ರು ಸ್ಟ್ಯಾಂಡರ್ಡಿಗೆ ಕೊಡ್ಲೇಬೇಕಿತ್ತಲ್ಲ, ಆ ಸ್ಟ್ಯಾಂಡರ್ಡ್ ಇರೋದು. ಹಾಗಾಗಿ ಅವ್ರು ಭಾಳ ಚೆನ್ನಾಗಿ ಹೇಳಿದ್ರು. ನಮ್ಮ ಮನೆಯಾಗೆ ಇರೋ ರೈತರ ಮನೆಗಿಂತ ಚೆನ್ನಾಗಿತ್ತು ಅನ್ನೋ ರೂಪ ಇತ್ತು. ಆಮೇಲೆ ಬದಲಾದ್ನ ನೀವು ಹೇಳ್ತೀರಿ, ಬದಲಾಗಿರೋದನ್ನ ಹೇಳ್ತೀರಿ. ಈಗಿನ ಕಾಲಮಾನಕ್ಕೆ ಹೇಗೆ ತಗೋತಾರೆ? ಈಗಾದರೆ ಹಳ್ಳಿಗಾಡಿಗೆ ಹಾಗೂ ಕತೆ ಮಾಡ್ತೀರಾ, ಕರೀತಾರ? ಈಗ ಈಗಲೂ ಇನ್ನೂ ನಮ್ಮ ಸಮಾಜದಲ್ಲಿ ಇನ್ನೂ ಒಂದು ಉಂಟು. ನಮ್ಮ ಜೋಗಿಗಳಿಗೆ ವಿಶೇಷ ಸ್ಥಾನ ಏನಂದರೆ, ಜಾತಿ ಒಂದು 3 ಜಾತಿಯವರು ಬಿಟ್ಟರೆ ನಮ್ಮ ಭಾಗದಲ್ಲಿ ನಾನು ನೋಡ್ದಂಗೆ, ನನ್ನ ವಯಸ್ಸಿನಲ್ಲೂ ಕೂಡ ನಮ್ಮ ಹಿರಿಯರು ಮಾಡ್ಕೊಂಬಂದರು. ಈ ತೀರ್ಗಡೆ ಆದ ಮನೆಯಲ್ಲಿ ವೈಕುಂಠ ಆರಾಧನೆ ಮಾಡಿದ್ದಾರೆ. ಅಂದರೆ ದಿನದ ಕಾರ್ಯಕ್ರಮ ಮಾಡ್ತಾರಲ್ಲ, ಸತ್ತವ್ರದ್ದು ಅವ್ರದ್ದು ಒಂದು ಊಟ ತಿಥಿ ಎಲ್ಲ ಇರ್ತೈತಲ್ಲ, ಅವತ್ತು ರಾತ್ರಿವರೆಗೂ ಕತೆ ಮಾಡಿಸ್ತಾರೆ, ಬೆಳವರೆಗೂ ಅವರು ಕೂಡ ಕತೆ ಮಾಡಿಸ್ತಾರೆ. ಹಾಗಾಗಿ ಯಾವಾಗಲೂ ಕಾರ್ಯಕ್ರಮ ತಪ್ಪೋದಿಲ್ಲ. ಈಗೇನು ಮಾಡಿದ್ದೇವೆ ಅಂದರೆ, ಈಗಾಗಲೇ ಹೇಳಿದ್ನಲ್ಲ, ಇಲಾಖೆ ಕಡೆಗೆ ಮುಖ ಮಾಡ್ಕೊಂಡೇವಿ. ಈಗ 10-15 ಇಲಾಖೆಯಲ್ಲಿ ವರ್ಕ್ ಮಾಡೋದ್ರಿಂದ ಈಗೂ ಪುರ್ಸತ್ತಿಲ್ಲ. ಈಗೂ ನಾಳೆ 16ರಿಂದ ಶಿಕಾರ್ಪುರ ತಾಲೂಕಿನ ತೀರ್ಥಹಳ್ಳಿ ಮುಗಿಸಿ, ಈಗ ಈ ಸರ್ಕಾರದ ಯೋಜನೆ ಕೊಟ್ಟಿದ್ದಾರೆ ನಮಗೆ. ಎಂಥ ಆಸರೆ ಇಲ್ಲ, ಎಂಥ ಯೋಜನೆಗಳ ಪ್ರಚಾರಕ್ಕೆ ಇವರ ದ್ರವ್ಯವನ್ನು ಬಳಸ್ತಾರೆ. ಇವರೇ ಹಾಡುಗಳನ್ನು ಕಂಪೋಸ್ ಮಾಡಿ ಅಂತ ಒಂದು ಹಾಡನ್ನು ಕೇಳಿಸಿ, ಅಕ್ಷರದ ಮೇಲೆ ಹಾಡುವ ಹಾಡುಗಳು ಇವ್ರ ಮುಖ್ಯ. ಮತ್ತು ಈ ವೃತ್ತಿಗಾಯಕರಲ್ಲಿ ವಿಶೇಷವಾಗಿ ಗುಡ್ಡಪ್ಪ ಜೋಗಿ ಈ ಕಾಲಕ್ಕೆ ತಲುಪು ಹಾಗೆ ಸ್ಪಷ್ಟವಾಗಿ ಉಚ್ಚಾರಣೆ ಮಾಡ್ತಾರೆ ಹಾಡು ಮಾತ. ಬೇರೆ ಹಳೆ ಕಾಲದವರಾದರೆ ಹಳೆಯ ಮಟ್ಟದಲ್ಲಿ ತಲುಪೋದು ಕಡಿಮೆ ಇರುತ್ತು. ಇದು ಇವರ ಒಂದು ದೊಡ್ಡ ಅನುಕೂಲ. ದೇವರಿರುವ ಗುಡಿ ಚಂದ, ಹಣ್ಣಿರುವ ಮರ ಚಂದ, ಹಣ್ಣಿರುವ ಮರದಲ್ಲಿ
ತುಂಬಿಹುದೋ ಆನಂದ. ಹಣ್ಣಿರುವ ಮರದಲ್ಲಿ ಹಕ್ಕಿ ಪ್ರಾಣಿಗಳ ನೋಡು, ಹಣ್ಣಿರುವ ಮರದಲ್ಲಿ ಪ್ರಾಣಿ ಪಕ್ಷಿಗಳ ನೋಡು, ಪ್ರಾಣಿ ಪಕ್ಷಿಗಳ ನೋಡು, ಅಲ್ಲಿ ಗೋಬಿಯ ಗೂಡು. ದೇವರಿರುವ ಗುಡಿ ಚಂದ, ಹಣ್ಣಿರುವ ಮರ ಚಂದ, ಹಣ್ಣಿರುವ ಮರದಲ್ಲಿ ತುಂಬಿಹುದೋ ಆನಂದ. ಮನುಷ್ಯನ ಸ್ವಾರ್ಥಕ್ಕೆ ಮರವನ್ನು ಕಡಿಬೇಡ, ಮನುಷ್ಯನ ಸ್ವಾರ್ಥಕ್ಕೆ ಮರವನ್ನು ಕಡಿಬೇಡ, ಮರವನ್ನು ಕಡಿಬೇಡ, ವನನಾಶ ಮಾಡಬೇಡ. ಅರಣ್ಯವನ್ನು ಪರಿಸರವನ್ನು ಬೆಳೆಸಿ ನೋಡರಿ ನೀವು, ಕಾಣುವಿರಿ ನೆರಳನ್ನು. ಮನೆ ಮುಂದೆ ಮನೆ ಹಿಂದೆ ನಡಿರೊಂದು ಹಸಿರು ಮರ, ಮನೆ ಮುಂದೆ ಮನೆ ಹಿಂದೆ ನಡಿರಯ್ಯ ಹಸಿರು ಮರ, ನಡಿರೊಂದು ಹಸಿರು ಮರ, ಕಾಣುವಿರಿ ನೆರಳನ್ನು. ದೇವರಿರುವ ಗುಡಿ ಚಂದ, ಹಣ್ಣಿರುವ ಮರ ಚಂದ, ಹಣ್ಣಿರುವ ಮರದಲ್ಲಿ ತುಂಬಿಹುದೋ ಆನಂದ. ಪರಿಸರದ ಮಡಿಲಲ್ಲಿ ಬೆಳೆದವರು ನಾವೆಲ್ಲ, ಪರಿಸರದ ಮಡಿಲಲ್ಲಿ ಬೆಳೆದವರು ನಾವೆಲ್ಲ. ನೀನೊಂದು ಬೆಳೆಸು ನಾನೊಂದು ಬೆಳೆಸುವೆ, ಸಮೃದ್ಧರಾಗೋನು ನಾವೆಲ್ಲ, ಇರಲಿ ಮುಂದಿನ ಜನಕ್ಕೆಲ್ಲ. ಈ ಥರದ ಪರಿಸರ ಕಾಲಮಾನಕ್ಕೆ ಹೇಗೆ ನಿಂತಿದ್ದಾರೆ, ಕಾಲಮಾನದ ಜಾನಪದವನ್ನು ದುಡಿಸ್ಕೋತಾ ಇದೆ, ಕಾಲಮಾನವನ್ನು ತಲುಪ್ತಾನೂ ಇರೋದು. ಆರೋಗ್ಯಕರವಾದ ದಾರಿಗೆ ಜನಪದ ಹೇಗೆ ತೆರ್ಕೊಂಡಿದೆ. ಅಕ್ಷರದ ಬಗ್ಗೆ ಸಾಕ್ಷರತೆಯಲ್ಲಿ ನಮ್ಮದೇ ನಾವೊಂದು ಹಾಡು ಬರ್ಕೊಂಡಿವಿ. ಅಕ್ಷರ ತುಂಗದಲ್ಲಿ ಹಲವಾರು ಮೇಳಗಳನ್ನು ಕಳಿಸಿದ್ರು, ಅದರಲ್ಲಿ ನಾವೊಂದು ರಚನೆ ಮಾಡ್ಕೊಂಡ್ವಿ, ಒಂದು 2-3 ನೋಡಿ. ಬಾ ತಂಗಿ ಬಾ ನಮ್ಮ ಶಾಲೆಗೆ, ನೀನು ಅಕ್ಷರ ಕಲಿಯಬೇಕು ಬಾಳಿಗೆ. ನೀನು ಶಾಲೆಯ ಕಲಿಯದೇ ಇದ್ದರೆ ನಿನಗ ಮೋಸಾನ ಮಾಡವರು ತಂಗ್ಯವ್ವ, ವ್ಯಾಪಾರ ದಂಧೆ ಒಳಗ ತಂಗ್ಯವ್ವ, ನಿನಗ ಮೋಸಾನ ಮಾಡುತ್ತಾರೆ ತಂಗ್ಯವ್ವ. ಊರಿಂದ ಪತ್ರವ ಬಂದರೆ ಅದು ಯಾರಲ್ಲಿ ಓದಿಸ್ತೀ ತಂಗ್ಯವ್ವ, ನಿನ್ನ ಮನೆಯಲ್ಲಿ ಓದ್ದವರ ಇಲ್ಲದಿದ್ದರ ಆವಾಗ ನೀನೇನ ಮಾಡ್ತೀಯ ತಂಗ್ಯವ್ವ. ಬಾ ತಂಗಿ ಬಾ ನಮ್ಮ ಶಾಲೆಗೆ, ನೀನು ಅಕ್ಷರ ಕಲಿಯಬೇಕು ಬಾಳಿಗೆ. ನೀನು ಸಂತಿಗೆ ಹೋದಾಗ ತಂಗ್ಯವ್ವ, ನೀನು ಜಾತ್ರೆಗೆ ಹೋದಲ್ಲೇ ತಂಗ್ಯವ್ವ, ನಿನಗೆ ವ್ಯಾಪಾರ ದಂಧೆ ಒಳಗೆ ತಂಗ್ಯವ್ವ, ನಿನಗೆ ಮೋಸಾನ ಮಾಡಬಾರು ತಂಗ್ಯವ್ವ. ಇಷ್ಟಾರು ತಿಳಿದ ನೀನು ನೋಡವ್ವ, ಈಗಾರು ಅಕ್ಷರ ಬರೆಯವ್ವ. ಈ ಥರ ಹೇಳುವ ದಾಟಿಯೇ ನಮ್ಮ ಹಳ್ಳಿಗರನ್ನು ತೀರ ಮುಗ್ಧರನ್ನು ಸೆಳೆದಿಡ್ಬಿಡ್ತಲ್ಲ, ಅದ್ರ ಮೇಲಿನ ಅಂಶ ಭಾಳ ಪರಿಣಾಮಕಾರಿಯಾಗಿ ತಲುಪುತ್ತೆ ಇವ್ರ ದಾಟಿಗಳು. ಅದಕ್ಕೆ ಸಂದೇಶನವೇ ಹೌದು ಪರಿಣಾಮಕಾರಿ ತಲುಪುತ್ತೆ. ನಾವು ನಮ್ಮವ್ರು ಹೇಳ್ತಾರೆ, ನಮ್ಮ ಜನಪದರು ಹೇಳ್ತಾರೆ, ಅನ್ನೋ ಅಂಶದಿಂದ ಭಾಳ ದೊಡ್ಡ ಪ್ರಮಾಣದಲ್ಲಿ ತಲುಪುತ್ತೆ. ಇನ್ಯಾರಾದರೂ ಏನಾದ್ರು ಭಾಳ ಮುಖ್ಯವಾದ ಪ್ರಶ್ನೆ, ಅವರ ತಮಾಷೆ ಕಥೆಗಳಿಗೆ ಈಗ ಸಾಧ್ಯವಾಗಲ್ಲ. ಏಕೆಂದರೆ ಸಣ್ಣ ಕಥೆ ಅಂದರೂ 15 ನಿಮಿಷ ಆಗೋದೇ ಇಲ್ಲ, ಅರ್ಧ ಗಂಟೆಗಿಂತ. ಯಾಕೆಂದರೆ ಆ ತಮಾಷೆಯ ಕ್ರಮ ಭಾಳ ಬೇರೆ ಇರ್ತದೆ. ಆ ಕಾರಣಕ್ಕೆ ಅವರ ಮಂಗಳದ ಜೊತೆಗೆ ಕೇಳ್ತೀವಿ, ಆ ಕಿನ್ನರಿ ಜೊತೆಗೆ ಅವರ ಮಂಗಳವು ಭಾಳ ವಿಶೇಷ. ನಾವು ಕನ್ನಡದ ಜನಪದದಲ್ಲೇ ಕಿನ್ನರಿ ಜೋಗಿಯ ಹಾಡಿನ ದಾಟಿಗಳು ಬಹಳ ಸುಂದರವಾದ ಚೆಲುವಿನ ದನಿಗಳು. ಗುಡ್ಡಪ್ಪ ಜೋಗಿಯವರು ನಮ್ಮೊಟ್ಟಿಗೆ ಇಲ್ಲಿಗೆ ಬಂದು ಈ ಕಾಲಕ್ಕೆ ಅವರ ಜೋಗಿ ಪದಗಳನ್ನು, ಅವರ ತನವನ್ನು, ಅವರ ಬದುಕನ್ನೆಲ್ಲ ಕಟ್ಟಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಪ್ರೀತಿಯ ನಮ್ಮನ್ನು ತಲುಪ್ತೀವಿ. ನಮ್ಮ ಊಟಗಾಡಲು ನಾ ಕುಸ್ತಿ, ನನ್ನ ಅನುಕೂಲಕ್ಕೆ ತಕ್ಕಾದ ಹೆಂಡತಿ, ಎಲ್ಲಿ ಹುಡುಕಿದ್ರು ಸಿಕ್ಕಾಳಿಂತ ಸತಿ. ಇಂಥವ್ರು ಹೋದ ಬಳಿಕ ನಂದೇನೈತಿ, ಕಮಶೂರ ತಗೊಂಡಾದ ಕತ್ತಿ.
ಖಡ್ಡಗ ತಗೊಂಡ ಸೋಮ ಕಡಕೊಂಬು ಎಳ್ಳೆದಲ್ಲಿ ಪರಮೇಶ್ವರ ಬಂದು ಕೈ ಹಿಡದಾನು. ಅವರಿಗೆ ಮೂವರಿಗೆ ಕೊಟ್ಟಾನು ಮುಕ್ತಿ ಫಲಗಳನ್ನು, ಗುಡಿ ಸಂಗಮೇಶ್ವರ ಮಾಡಿದ ಪದಗಳನ್ನು. ಓಂರಾಯ ಭೀಮರಾಯ ಜೋಡಿಲೆ ಗೆಳೆಯಾರು ನಿಷ್ಠೆಯಿಂದ ಕಂಡರ ಮುಕ್ತಿ ಮಾರ್ಗವನು ಕೇಳರಿವಿದನೈ.